Good morning, students. So, welcome to the fifth semester. ಐದನೇ ಸೆಮಿಸ್ಟರ್ಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ. So, this time you have got two papers to be studied. ಈ ಸರ್ತಿ ನಿಮಗೆ ಎರಡು ಪೇಪರ್ಗಳಿವೆ, ಪೇಪರ್ 1 and ಪೇಪರ್ 2. ಅದರಲ್ಲಿ ಪೇಪರ್ 1 ಈಸ್ ಕಂಪಲ್ಸರಿ. ಪೇಪರ್ 1 ಏನಿದೆ ಇದು ಕಡ್ಡಾಯವಾಗಿದೆ. ವಿಶ್ವವಿದ್ಯಾಲಯದ ಈ ಒಂದು ಸೂಚನೆ ಪ್ರಕಾರ ಪೇಪರ್ 1 ಕಡ್ಡಾಯವಾಗಿದೆ. ಎರಡನೇ ಪೇಪರ್ನಲ್ಲಿ ನಿಮಗೆ ಇಲ್ಲೇ ಚಾಯ್ಸ್ ಇದೆ. ಇನ್ ದ ಸೆಕೆಂಡ್ ಪೇಪರ್ ಯು ಹ್ಯಾವ್ ಗಾಟ್ ದ ಚಾಯ್ಸ್. ಅದರಲ್ಲಿ 4 ಪೇಪರ್ಗಳಿವೆ. ಅದರಲ್ಲಿ ನೀವು ಯಾವುದಾದ್ರೂ ಒಂದು ಚೂಸ್ ಮಾಡ್ಕೊಳ್ಬೋದು. ಯು ಕ್ಯಾನ್ ಚೂಸ್ ಎನಿ ಒನ್. ಅದರಲ್ಲಿ ನಮಗೆ ಬರೋದಂದರೆ ಆಧುನಿಕ ವಿಶ್ವ ಇತಿಹಾಸ, ಮಾಡರ್ನ್ ವರ್ಲ್ಡ್ ಹಿಸ್ಟ್ರಿ, ಮಾಡರ್ನ್ ಯುರೋಪಿಯನ್ ಹಿಸ್ಟ್ರಿ, ಆಧುನಿಕ ಯುರೋಪದ ಇತಿಹಾಸ, ಕರ್ನಾಟಕದ ಇತಿಹಾಸ, ದ ಕರ್ನಾಟಕ ಹಿಸ್ಟ್ರಿ ಆ್ಯಂಡ್ ಟೂರಿಸಂ, ಪ್ರವಾಸೋದ್ಯಮ. ಇವು 4 ಪೇಪರ್ಗಳಿವೆ. ಇದರಲ್ಲಿ ನೀವು ಯಾವುದಾದ್ರೂ ಒಂದು ಚೂಸ್ ಮಾಡಿಕೊಳ್ಬೋದು. ಯು ಕ್ಯಾನ್ ಚೂಸ್ ಎನಿ ಒನ್. ಇನ್ ದ ಕಾಲೇಜ್ ದ ಪೇಪರ್ ದ್ಯಾಟ್ ವಿಲ್ ಬಿ ಡೆಲ್ಟ್ ಈಸ್ ದಿ ವರ್ಲ್ಡ್ ಹಿಸ್ಟ್ರಿ. ಮಾಡರ್ನ್ ವರ್ಲ್ಡ್ ಹಿಸ್ಟ್ರಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಆಸ್ ಪೇಪರ್ 2. ಪೇಪರ್ 2 ಏನಿದೆ ಇದನ್ನು ಮಾಡರ್ನ್ ವರ್ಲ್ಡ್ ಹಿಸ್ಟ್ರಿ ನಾವು ಇಲ್ಲೇ ಈ ಒಂದು ಡಿಸ್ಕಷನ್ ಮಾಡ್ತೀವಿ ನಮ್ಮ ಕಾಲೇಜ್ನಲ್ಲಿ. ಸೊ ವಿ ಆರ್ ಗೋಯಿಂಗ್ ಟು ಟೇಕ್ ಪೇಪರ್ 2 ಫಾರ್ ಅವರ್ ಡಿಸ್ಕಷನ್. ಬಟ್ ರಿಮೆಂಬರ್ ಸ್ಟೂಡೆಂಟ್ಸ್, ದಟ್ ಈಸ್ ಅ ಚಾಯ್ಸ್. ಹಿಯರ್ ವೈ ವಿ ಹ್ಯಾವ್ ಸಿಲೆಕ್ಟೆಡ್ ದ ವರ್ಲ್ಡ್ ಹಿಸ್ಟ್ರಿ. ಇದನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ವಿ ಅಂದರೆ ಮುಂದೆ ವಿದ್ಯಾರ್ಥಿಗಳಿಗೆ ಅದು ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬೋದು ಅಥವಾ ನಿಮ್ಮ ವಿಶ್ವವಿದ್ಯಾಲಯ ಮಟ್ಟದ ಈ ಒಂದು ಪರೀಕ್ಷೆಗಳಿರ್ಬೋದು, ಅಲ್ಲಿ ವಿಶ್ವ ಇತಿಹಾಸದ ಈ ಒಂದು ಪ್ರಶ್ನೆಗಳಿರ್ತವೆ. You will be having the questions related to world history later in your post-graduation and even in competitive examination. So, it has been decided to hold the classes of world history. ವಿಶ್ವ ಇತಿಹಾಸದ ಬಗ್ಗೆ ಈ ಒಂದು ಇಲ್ಲಿ ನಾವು ಹೇಳೋದು ಈ ಒಂದು ಇಲ್ಲಿ ನಿರ್ಧರಿಸಿದ್ದೇವೆ. ಮೊದಲೇ ಪೇಪರ್ ಏನಿದೆ ಇದು ಕಡ್ಡಾಯವಾಗಿದೆ. ಫಸ್ಟ್ ಪೇಪರ್ ಈಸ್ ಮೇನ್ಲಿ ಮ್ಯಾಂಡೇಟರಿ ಆರ್ ಇಟ್ ಈಸ್ ಕಂಪಲ್ಸರಿ. So today I will just brief out here what are the contents of paper 1 and I will start with the first topic. ಈ ಪೇಪರ್ 1 ನಲ್ಲಿ ಏನೇನು ವಿಷಯಗಳು ಬರ್ತವೆ ನಿಮಗೆ, ಅದರಲ್ಲಿ ಏನು ನೀವು ಅಧ್ಯಯನ ಮಾಡಬೇಕು, ಮತ್ತು ಪ್ರತ್ಯೇಕವಾಗಿ ನಿಮಗೆ ಸಿಲೆಬಸ್ಸನ್ನು ನಾನು ಈ ಒಂದು ಗ್ರೂಪ್ನಲ್ಲಿ ಕಳಿಸ್ತೇನೆ. ಇಂಡಿಪೆಂಡೆಂಟ್ಲಿ ಹಿಯರ್ ಐ ವಿಲ್ ಬಿ ಸೆಂಡಿಂಗ್ ದ ಸಿಲೆಬಸ್. ಪೇಪರ್ 1ದ್ದು ಕಳಿಸ್ತೀನಿ, ಪೇಪರ್ 2ದ್ದು ಕಳಿಸ್ತೀನಿ. ಆದರೆ ಸಂಕ್ಷಿಪ್ತವಾಗಿ ವಾಟ್ ವಿ ಆರ್ ಗೋಯಿಂಗ್ ಟು ಕವರ್ ಇನ್ ದಿಸ್ ಹಿಯರ್ ಮೇನ್ಲಿ ದೇ ಸೆಮಿಸ್ಟರ್. 5ನೇ ಸೆಮಿಸ್ಟರಲ್ಲಿ ಏನು ವಿಷಯಗಳು ನಮಗೆ ಬರ್ತವೆ. ಸೊ ವಿ ಆರ್ ಸ್ಟಾರ್ಟಿಂಗ್ ವಿತ್ ಪೇಪರ್ 1. ದ್ಯಾಟ್ ಈಸ್ ಕಂಪಲ್ಸರಿ ಪೇಪರ್. ಕಡ್ಡಾಯವಾಗಿರುವಂಥ ಪತ್ರಿಕೆ ಏನಿದೆ ಅದು ನಾವು ನೋಡ್ತೀವಿ. ಅಲ್ಲಿ ಈ ವಿಷಯದ ಬಗ್ಗೆ ಪೇಪರ್ 1 ಅಂತ ಹೇಳ್ತಾರೆ. ಇದನ್ನು ನಾನು ಈ ಒಂದು ವಿಷಯ ಪ್ರಾರಂಭಗೊಳಿಸ್ತಾ ಇದ್ದೀನಿ. ಐ ಆಮ್ ಸ್ಟಾರ್ಟಿಂಗ್ ವಿತ್ ದಿಸ್. ನಾವು ಪೇಪರ್ 1 which is mandatory, that is modern India, ಆಧುನಿಕ ಭಾರತ 1498 to 1857. ಆಧುನಿಕ ಭಾರತ ಕಾಲ ಕೊಟ್ಟಿದ್ದಾರೆ ನಿಮಗೆ ಅವರು 1498 ಕ್ರಿಸ್ತ ಶಕದಿಂದ ಹಿಡಿದು ಅಲ್ಲೇ 1857 ಕ್ರಿಸ್ತ ಶಕ, 1498 to 1857 AD. ಸೊ ಇನ್ ಯುವರ್ ಪ್ರೀವಿಯಸ್ ಸೆಮಿಸ್ಟರ್ಸ್, ಅದು ಫಸ್ಟ್ ಸೆಮಿಸ್ಟ್ರಿಂದ 4th ಸೆಮಿಸ್ಟರ್ ಒಳಗೆ ನೀವು ನೋಡಿದರೆ ಅಲ್ಲಿ ಭಾರತದ ಚರಿತ್ರೆ ಬಗ್ಗೆ ಪ್ರಾಚೀನ ಭಾರತ 2 ಭಾಗದಲ್ಲಿ ಕಲ್ತಿದ್ದೀರಿ, ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ಒಳಗೆ. ಹಾಗೆ ಮಧ್ಯಕಾಲೀನ ಭಾರತ ಇತಿಹಾಸ 3ನೇ ಮತ್ತು 4ನೇ ಸೆಮಿಸ್ಟ್ರಲ್ಲಿ ಕಲ್ತಿದ್ದೀರಿ. ಯು ಹ್ಯಾವ್ ಸ್ಟಡಿಡ್ ಅಬೌಟ್ ಹಿಯರ್ ಏನ್ಷಿಯಂಟ್ ಇಂಡಿಯಾ ಇನ್ ದ ಫಸ್ಟ್ 2 ಸೆಮಿಸ್ಟರ್ಸ್, ಮಿಡಿವಲ್ ಇಂಡಿಯಾ ಇನ್ ನೆಕ್ಸ್ಟ್ 2 ಸೆಮಿಸ್ಟರ್ಸ್, ದಟ್ ಈಸ್ 3rd and 4th, and then you have studied. Now this time you are going to deal with modern India, ಆಧುನಿಕ ಭಾರತ. ಇದು 2 ಭಾಗದಲ್ಲಿ ಬರ್ತದೆ. 5ನೇ ಸೆಮಿಸ್ಟ್ರಲ್ಲಿ ಅರ್ಧ ಭಾಗ ಬರ್ತದೆ, 6ನೇ ಸೆಮಿಸ್ಟ್ರಲ್ಲಿ ಅರ್ಧ ಭಾಗ ಬರ್ತದೆ. ಸೊ we will be having the mainly first part of modern India in 5th semester. Second part here will be discussed in the 6th semester. So this 5th semester now what we are going to discuss is the first part, modern India 1498 to 1857. ಈ ಭಾಗ ಇದು ಮೊದಲನೇ ಪಾರ್ಟ್ ಆಗಿದೆ. ದಟ್ ಈಸ್
ಪೇಪರ್ 1 ಕಂಪಲ್ಸರಿ ಪೇಪರ್. ಇಟ್ ಈಸ್ ಎ ಕಂಪಲ್ಸರಿ ಪೇಪರ್. ಇಲ್ಲಿ ಏನು ವಿಷಯಗಳು ಬರ್ತಾರೆ, ವಾಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ, ಜಸ್ಟ್ ಬ್ರೀಫ್ಲಿ ಐ ವಿಲ್ ಡಿಸ್ಕಸ್. ನಿಮಗೆ ಸಿಲೆಬಸ್ ಕಾಪಿ ನಾನು ಗ್ರೂಪ್ನಲ್ಲಿ ಹಾಕ್ತಾ ಇದ್ದೀನಿ. ಅದಕ್ಕೆ ಸಿಲೆಬಸ್ ವಿವರಣೆ ಬಗ್ಗೆ ನಾನು ಹೆಚ್ಚಿನ ಈ ಒಂದು ಸಮಯವನ್ನು ಕಳೆಯೋದಿಲ್ಲ, ಅದನ್ನು ಗ್ರೂಪ್ನಲ್ಲಿ ನಾನು ಪೋಸ್ಟ್ ಮಾಡ್ತೇನೆ ನಿಮಗೆ. ಸೊ ಹಿಯರ್ ಡೈರೆಕ್ಟ್ಲಿ ಐ ವಿಲ್ ಬಿ ಟೇಕಿಂಗ್ ದ ಟಾಪಿಕ್. ಯಾಕಂದರೆ ಈ ಒಂದು ಸಾಕಷ್ಟು ವಿಷಯಗಳ ಬಗ್ಗೆ ಈ ಒಂದು ವಿವರಿಸ್ಕೊಳ್ಬೇಕು ನಾವು, ಅದಕ್ಕೆ ಸಮಯ ಬೇಕಾಗ್ತದೆ. ಸೊ ದ್ಯಾಟ್ ವಿ ಕ್ಯಾನ್ ಇಮಿಡಿಯೇಟ್ಲಿ ಸ್ಟಾರ್ಟ್ ವಿತ್ ದಿ ಡಿಸ್ಕಷನ್. ಬಟ್ ಬಿಫೋರ್ ದ್ಯಾಟ್ ಎ ಬರ್ಡ್ಸ್ ಐ ವ್ಯೂ, ಸಂಕ್ಷಿಪ್ತವಾಗಿ ಈ ಒಂದು ಸಿಲೆಬಸ್ಸಿನ ಬಗ್ಗೆ ನಮಗೆ ಈ ಒಂದು ತಿಳ್ಕೊಳ್ಬೇಕು. ಸೊ ಪೇಪರ್ 1 ಮಾಡರ್ನ್ ಇಂಡಿಯಾ ಅಂತ ಏನು ಹೇಳ್ತೀವಿ ನಾವು. ಸೊ ಮಾಡರ್ನ್ ಇಂಡಿಯಾ ಈಸ್ ಹಿಯರ್ ಸ್ಟಾರ್ಟಿಂಗ್ ಫ್ರಮ್ ಅಡ್ವೆಂಟ್ ಆಫ್ ಯುರೋಪಿಯನ್ಸ್. ಭಾರತಕ್ಕೆ ಯುರೋಪಿಯನ್ನರ ಆಗಮನದಿಂದ ವಿಷಯ ಪ್ರಾರಂಭ ಆಗ್ತದೆ. ಅಡ್ವೆಂಟ್ ಆಫ್ ಯುರೋಪಿಯನ್ಸ್, ಅದಕ್ಕೆ ಭಾರತಕ್ಕೆ 15ನೇ ಶತಮಾನದ ಕೊನೆಯಿಂದ ಇಲ್ಲೇ ಬೇರೆ ಬೇರೆ ಯುರೋಪಿಯನ್ನರು ಬರಲು ಪ್ರಾರಂಭ ಮಾಡಿದರು. ರೈಟ್ ಫ್ರಮ್ the end of the 15th century, slowly we find many Europeans came to India. So advent of Europeans, the first topic you are going to study. ಇದರಲ್ಲಿ ಯಾರ್ಯಾರು ಬರ್ತಾರೆ ಅಂದರೆ, ಸೊ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ಹಿಯರ್ ಫಸ್ಟ್ ಯುರೋಪಿಯನ್ಸ್, ಪೋರ್ಚುಗೀಸ್, ಮೊದಲಿಗೆ ಬಂದಂಥ ಯುರೋಪಿಯನ್ನರಲ್ಲಿ ಪೋರ್ಚುಗೀಸರ ಬಗ್ಗೆ. ದೆನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಡಚ್. ಡಚ್ ಆದ ನಂತರ ಬ್ರಿಟಿಷರ್, ಅದರ ನಂತರ ಡೇನರು ಅಂತ ಹೇಳಿ ಬರ್ತಾರೆ, ದ ಡೇನ್ಸ್, and the last are the French. So we have 5 Europeans: Portuguese, Dutch, British, Danes and the French. ಇವರೆಲ್ಲರೂ ಭಾರತಕ್ಕೆ ಈ ಒಂದು ಆಗಮಿಸಿದರು. ಮುಖ್ಯ ಉದ್ದೇಶ ಅವರು ಈ ಒಂದು ಭಾರತಕ್ಕೆ ಬರುವುದು ವ್ಯಾಪಾರವಾಗಿತ್ತು. ಇಟ್ ವಾಸ್ ದ ಮೇನ್ ಆಬ್ಜೆಕ್ಟ್ ವಾಸ್ ಎ ಟ್ರೇಡ್, ಮರ್ಕಂಟೈಲ್ ಆಬ್ಜೆಕ್ಟ್, ಕಮರ್ಷಿಯಲ್ ಆಬ್ಜೆಕ್ಟ್. ಸೊ ವಿತ್ ದ್ಯಾಟ್ ದೇ ಮೇನ್ಲಿ ಹಿಯರ್ ಕೇಮ್ ಟು ಇಂಡಿಯಾ there. And among these Europeans we find Britishers became more powerful. How Britishers became more powerful we are going to study here, mainly the conflict between the Europeans. ಈ ಯುರೋಪಿಯನ್ನರಲ್ಲೇ ಭಾರತದಲ್ಲಿ ಅಧಿಕಾರಕ್ಕಾಗಿ ಏನು ಪೈಪೋಟಿ ನಡೆಯಿತು, the struggle for supremacy here in India among the Europeans, ಅದರಲ್ಲಿ ಬ್ರಿಟಿಷರು ವಿಜಯಶಾಲಿ ಆದರು. The Britishers were victorious. So it is here mainly we find the French and the Britishers were the two powerful rivals here. So there took place here the series of wars between these two Europeans. ಸತತವಾಗಿ ಅವರ ನಡುವೆ ಯುದ್ಧ ನಡೆದು 18ನೇ ಶತಮಾನದಲ್ಲಿ ನಾವು ನೋಡ್ತೀವಿ, ಅಲ್ಲೇ ನಡೆದಂಥ ಈ ಒಂದು 3 ಯುದ್ಧಗಳು ಬರ್ತವೆ. ಇದಕ್ಕೆ ಸಾಮಾನ್ಯವಾಗಿ ನಾವು ಆಂಗ್ಲೋ ಫ್ರೆಂಚ್ ಯುದ್ಧಗಳು ಅಂತ ಹೇಳ್ತೀವಿ, ದ ಆಂಗ್ಲೋ ಫ್ರೆಂಚ್ ವಾರ್ಸ್. ದ್ಯಾಟ್ ಟುಕ್ ಹಿಯರ್ ಪ್ಲೇಸ್ ಇನ್ ಹಿಯರ್ ಮೇನ್ಲಿ ದ 18th century. 3 ಯುದ್ಧಗಳ ಅಥವಾ ಅದಕ್ಕೆ ಸಾಮಾನ್ಯವಾಗಿ ನಮ್ಮ ಭಾರತದ ಇತಿಹಾಸದಲ್ಲಿ ಕಾರ್ನಾಟಿಕ್ ಯುದ್ಧಗಳು ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕಾರ್ನಾಟಿಕ್ ವಾರ್ಸ್ ಆರ್ ಆಂಗ್ಲೋ ಫ್ರೆಂಚ್ ವಾರ್ಸ್. ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ್ಯಾಟ್. ಅಂದರೆ ಯುರೋಪಿಯನ್ನರಲ್ಲಿ ಬ್ರಿಟಿಷರ್ ಹೆಂಗೆ ಬಲಿಷ್ಠರಾದರು, ಹೌದು among the Europeans the British became very powerful. Followed by this we are going to study how Britishers established the political hold in India. ಭಾರತದಲ್ಲಿ ರಾಜಕೀಯ ಅಧಿಕಾರ ಹೆಂಗೆ ಸ್ಥಾಪನೆ ಮಾಡಿದರು, ಅವರು ಹೇಗೆ ಭಾರತದಲ್ಲಿ ಈ ಒಂದು ರಾಜಕೀಯವಾಗಿ ಅವರ ಬೆಳವಣಿಗೆ ಆಯಿತು. ಸೊ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ನೆಕ್ಸ್ಟ್. ದ್ಯಾಟ್ ಈಸ್ ಮೇನ್ಲಿ ದಿ ಬ್ಯಾಟಲ್ ಆಫ್ ಪ್ಲಾಸಿ. 1757ರಲ್ಲಿ ಪ್ಲಾಸಿ ಕದನ ಏನಿದೆ ಆ ವಿಷಯದ ಬಗ್ಗೆ ಅಧ್ಯಯನ. ಸೊ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಬ್ಯಾಟಲ್ ಆಫ್ ಪ್ಲಾಸಿ. ಇದು ಅಲ್ಲೇ ಅಂದರೆ ಭಾರತದಲ್ಲಿ ಅವರಿಗೆ ಒಂದು ರಾಜಕೀಯ ನೆಲೆ, ಬಂಗಾಳದಲ್ಲಿ ಏನವರು ಈ ಒಂದು ಇಲ್ಲೇ ರಾಜಕೀಯವಾಗಿ ಅವರ ಏಳಿಗೆ ಪ್ರಾರಂಭವಾಯಿತು. The political rise of the British was from Bengal. So that how they got the hold, it is really the background we have to study this battle, very historic battle in Indian history. ಹಿಂದೆ ಸಾಕಷ್ಟು ನೀವು ಇಂಥ ಐತಿಹಾಸಿಕ ಕದನಗಳ ಇಲ್ಲೇ ಕಲ್ತಿದ್ದೀರಿ. ಉದಾಹರಣೆಗೆ 2ನೇ ತರೇನ್ ಕದನ ಕಲ್ತಿದ್ದೀರಿ, 1565ರ ತಾಳಿಕೋಟಿ ಕದನ ಕಲ್ತಿದ್ದೀರಿ. ಹಾಗೆ ಇದು ಕೂಡ ಇಲ್ಲೇ ಏನಿದೆ ಪ್ಲಾಸಿ ಕದನ ಒಂದು ಇಲ್ಲೇ ಐತಿಹಾಸಿಕ ಕದನ ಇದೆ. ಇಟ್ ಈಸ್ ಎ ಹಿಸ್ಟಾರಿಕಲ್ ಬ್ಯಾಟಲ್. ಸೊ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ್ಯಾಟ್. ಅದಾದ ನಂತರ ಬಂಗಾಳದಲ್ಲಿ ಅವರ ಅಧಿಕಾರ ಹೇಗೆ ಭದ್ರವಾಯಿತು, ಹೌ ದೇ ಬಿಕೇಮ್ ಪವರ್ಫುಲ್ ಇನ್ ಬೆಂಗಾಲ್. ಸೊ ಫಾರ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಹಿಯರ್ ಫ್ರಮ್ 1757 to 1772 we are going to study
ದ ರೂಲ್ ಆಫ್ ದಿ ಬೆಂಗಾಲ್ ಗವರ್ನರ್ಸ್. ಬಂಗಾಲದಲ್ಲಿ ಆಳಿದಂಥ ಬ್ರಿಟಿಷ್ ಗವರ್ನರ್ಗಳು 1757ರಿಂದ 1772ರವರೆಗೂ. ದ ಡಿಫರೆಂಟ್ ಬ್ರಿಟಿಷ್ ಗವರ್ನರ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಅದರಲ್ಲಿ ನಿಮ್ಮ ಸಿಲೆಬಸ್ಸಿಗೆ ಮುಖ್ಯವಾಗಿ ಬರುವಂಥ ಗವರ್ನರ್ ಅಂದರೆ ಅಲ್ಲಿ ರಾಬರ್ಟ್ ಕ್ಲೈವ್ ಆಗಿದ್ದಾನೆ. ರಾಬರ್ಟ್ ಕ್ಲೈವ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಗವರ್ನರ್ ಆಫ್ ಬೆಂಗಾಲ್ here of British. So we are going to study about Robert Clive and his achievements. Then we are study one important act which brought lot of changes here in the Indian administrative field. ಭಾರತದ ಆಡಳಿತದ ವಿಷಯದಲ್ಲಿ ಸಾಕಷ್ಟು ಬದಲಾವಣೆ ತಂದಂಥ ಒಂದು ಕಾಯ್ದೆ, that is 1773 ರೆಗ್ಯುಲೇಟಿಂಗ್ ಆಕ್ಟ್. ರೆಗ್ಯುಲೇಟಿಂಗ್ ಕಾಯ್ದೆ 1773, which is also taken as the beginning or the base for mainly the formation of Indian Constitution. ನಮ್ಮ ಭಾರತದ ಸಂವಿಧಾನದ ನಿರ್ಮಾಣಕ್ಕಾಗಿ ಇದು ಈ ಒಂದು ಕಾಯ್ದೆಗಳೇನಿವೆ ಬ್ರಿಟಿಷರ ಕಾಲದಲ್ಲಿ ಬಂದದ್ದು ಅದಕ್ಕೆ ಬುನಾದಿ ಆಗಿದೆ. ಅದು ಎಲ್ಲಿದಂದರೆ ಈ ಒಂದು ರೆಗ್ಯುಲೇಟಿಂಗ್ ಕಾಯ್ದೆಯಿಂದ. ಸೊ ದಟ್ ವಿ ಆರ್ ಗೋಯಿಂಗ್ ಟು ಮೇನ್ಲಿ ಡಿಸ್ಕಸ್ ದ ರೆಗ್ಯುಲೇಟಿಂಗ್ ಆಕ್ಟ್ ಆ್ಯಂಡ್ ಇಟ್ಸ್ ಪ್ರೊವಿಷನ್ಸ್. ದೆನ್ ಫ್ರಮ್ 1773 to 1857 the establishment of the British Empire in India. ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಹೆಂಗೆ ಬೆಳೆಯಿತು, how politically they became the masters of India, how they colonized India. ಭಾರತವನ್ನು ತಮ್ಮ ಹೇಗೆ ಒಂದು ವಸಾಹತಾಗಿ ಮಾಡಿಕೊಂಡರು, ಭಾರತದಲ್ಲಿ ತಮ್ಮ ಪ್ರಭುತ್ವವನ್ನು ಹೇಗೆ ಈ ಒಂದು ಬೆಳೆಸಿದರು. ಸೊ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಹಿಸ್ಟ್ರಿ ಆಫ್ ದ ರೈಸ್ ಆಫ್ ದ ಬ್ರಿಟಿಷ್ ಇನ್ ಇಂಡಿಯಾ. ಸೊ ಫಾರ್ ದಿಸ್ ಹಿಯರ್ we are mainly going to concentrate on 6 governor generals. ಇಲ್ಲಿ 6 ಗವರ್ನರ್ ಜನರಲ್ಗಳು ಬರ್ತಾರೆ ಮುಖ್ಯವಾಗಿ. ಇದಲ್ಲದೆ ಈ ಒಂದು ಬೇರೆ ಬೇರೆ ಗವರ್ನರ್ ಜನರಲ್ಸ್ ಇದ್ದಾರೆ, ಆದರೆ ಸಿಲೆಬಸ್ ಇರುವುದು ಈ 6 ಮುಖ್ಯವಾದಂಥ ಗವರ್ನರ್ ಜನರಲ್ಗಳ ಬಗ್ಗೆ. ದಟ್ ಈಸ್ ವಾರನ್ ಹೇಸ್ಟಿಂಗ್ಸ್, ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಅದಾದ ನಂತರ ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ವೆಲೆಸ್ಲಿ, ಲಾರ್ಡ್ ಮಾರ್ಕ್ವಿಸ್ ಆಫ್ ಹೇಸ್ಟಿಂಗ್ಸ್, ಲಾರ್ಡ್ ವಿಲಿಯಂ ಬೆಂಟಿಂಕ್ ಮತ್ತು ಕೊನೆಯದಾಗಿ ಇದೆ ಲಾರ್ಡ್ ಡಾಲ್ಹೌಸಿ. These are the 6 governor generals we are going to study. Warren Hastings, Cornwallis, Wellesley, Marquis of Hastings, William Bentinck and Dalhousie. So who were responsible to build that empire of the British in India. So the achievements of these here, administrative reforms undertaken by these and other important measures here mainly taken during the rule period of the respective governor generals we are going to study. So like this we are going to study about the governor generals. And the last we are going to study in our 5th semester syllabus is here the 1857 revolt. 1857ರಲ್ಲಿ ನಡೆದಂಥ ದಂಗೆ, 1857 revolt we are going to here mainly note. ಇದರಲ್ಲಿ ಮುಖ್ಯವಾಗಿ ಇದಕ್ಕೆ ಕಾರಣಗಳು ಏನಿದ್ದವು, ಇದರ ಕೆಲವು ಪ್ರಧಾನ ಘಟನೆಗಳು ಏನಾದವು, ಪ್ರಧಾನ ನಾಯಕರು ಯಾರಾಗಿದ್ದರು, ಎಲ್ಲೆಲ್ಲಿ ನಡೆಯಿತು. ಸೊ ವಿ ಆರ್ ಗೋಯಿಂಗ್ ಟು ಸ್ಟಡಿ ಕಾಸಸ್, ದ ಕೋರ್ಸ್, ಹೂ ಆರ್ ದ ಇಂಪಾರ್ಟೆಂಟ್ ಲೀಡರ್ಸ್, ದ ಪ್ಲೇಸಸ್ ವೇರ್ ದಿಸ್ ಮೇನ್ಲಿ ದ ರಿವೋಲ್ಟ್ಸ್ ಆಕರ್ಡ್ ಆ್ಯಂಡ್ ದ ರಿಸಲ್ಟ್ಸ್. ಇದರ ಪರಿಣಾಮ ಏನಾಯಿತು, ಇಂಪ್ಯಾಕ್ಟ್. ಸೊ ವಾಟ್ ವಾಸ್ ದ ರಿಸಲ್ಟ್ಸ್ ಆರ್ ದ ಇಂಪ್ಯಾಕ್ಟ್ ಆಫ್ ದಿಸ್, ಇದರ ಈ ಒಂದು ಪರಿಣಾಮ ಏನಾಯಿತು 1857ರ ದಂಗೆದು. ಸೊ ಪಾಪ್ಯುಲರ್ಲಿ ಆಲ್ಸೋ ರೆಫರ್ಡ್ ಆಸ್ ದಿ ಸಿಪಾಯಿ ಮ್ಯೂಟಿನಿ. ಇದನ್ನು ಸಿಪಾಯಿಯ ದಂಗೆ ಅಂತ ಹೇಳಿ ಕೂಡ ಈ ಒಂದು ಕರೆಯಲಾಗಿದೆ, ಅಥವಾ ಇದಕ್ಕೆ ಇನ್ನೊಂದು ಹೆಸರಂದರೆ ಇದೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಸೊ ಇಟ್ ಈಸ್ ನೋನ್ ಬೈ ದೀಸ್ mainly here the names also. But as and when you study this event you will come to know why I am using the word 1857 revolt. ಅದನ್ನು 1857ರ ದಂಗೆ ಅಂತ ಹೇಳಿ ಯಾಕೆ ನಾವು ಈ ಒಂದು ಅಲ್ಲಿ ಬಳಸ್ತಾ ಇದ್ದೀವಿ, ಅದನ್ನು ಈ ಒಂದು ವಿಷಯ ನಿಮಗೆ ತಿಳಿದು ಬರ್ತದೆ. ದ್ಯಾಟ್ ಯು ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್. ಸೊ ಹಿಯರ್ ದೀಸ್ ಆರ್ ದ ಟಾಪಿಕ್ಸ್ ವಿಚ್ ವಿಲ್ ಬಿ ಕವರ್ಡ್ ಇನ್ ಯುವರ್ ಎಕ್ಸಾಮಿನೇಷನ್ ಫ್ರಮ್ ಪಾಯಿಂಟ್ ಆಫ್ ವ್ಯೂ. ಪರೀಕ್ಷೆ ದೃಷ್ಟಿಯಿಂದ ನಿಮಗೆ ಬರುವಂಥ ಕೆಲವು ಮುಖ್ಯವಾದಂಥ ಈ ಒಂದು ವಿಷಯಗಳು. ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಆ್ಯಸ್ ಪರ್ ಯುವರ್ ಸಿಲೆಬಸ್ ಟು ಬಿ ಕವರ್ಡ್ ಫ್ರಮ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಪರೀಕ್ಷೆ ದೃಷ್ಟಿಯಿಂದ
ನಿಮ್ಮ ಸಿಲೆಬಸ್ನಲ್ಲಿ ಬರುವುದು ಮುಖ್ಯ ವಿಷಯಗಳು. ಇದು ನಿಮ್ಮ ಸಿಲೆಬಸ್ ಆಗಿದೆ. ನಾನು ನಿಮಗೆ ಸಿಲೆಬಸ್ ಕನ್ನಡ ಮೀಡಿಯಂನಲ್ಲಿ ಮತ್ತು ಇಂಗ್ಲೀಷ್ ಮೀಡಿಯಂನಲ್ಲಿ ನನ್ನ ಕಡೆ ಆದ ಸಿಲೆಬಸ್ ಇದೆ. ನಾನು ಅದನ್ನು ನಿಮಗೆ ಪೋಸ್ಟ್ ಮಾಡ್ತೀನಿ. ಐ ವಿಲ್ ಬಿ ಜಸ್ಟ್ ಪೋಸ್ಟಿಂಗ್ ದ್ಯಾಟ್ ಮೇನ್ಲಿ ಟು ಯು ಇನ್ ದ ಗ್ರೂಪ್. ಸೊ ದಿಸ್ ಮೇನ್ಲಿ your semester you are going to end your mainly studies up to 1857. ಇದಲ್ಲದೆ ನಿಮ್ಗೆ ಗೊತ್ತಿದ್ದಾಗೆ ಹಿಂದೆ ನಿಮ್ಮ ಸೆಮಿಸ್ಟರ್ ಇದ್ದಾಗೆ ನಕಾಶದ ಪ್ರಶ್ನೆ ಇರ್ತದೆ. ಯು ವಿಲ್ ಬಿ ಹ್ಯಾವಿಂಗ್ ದಿ ಮ್ಯಾಪ್ ಕ್ವಶನ್ಸ್. ಆದರೆ ಈ ಸರ್ತಿ ಒಂದು ಏನು ಬದಲಾವಣೆ ಮಾಡಿದ್ದಾರೆ ಅಂದರೆ, ಹಿಂದೆ ನೀವು ಹೆಂಗಿತ್ತು ಅಂದರೆ ನಕಾಶ ಯು ವಿಲ್ ಬಿ ಹ್ಯಾಡ್ ಮೇನ್ಲಿ ದ ಡೈನೆಸ್ಟಿಕ್ ಹಿಯರ್ ಮ್ಯಾಪ್ಸ್, ಆರ್ ಯು ಹ್ಯಾಡ್ ದಿ mainly expansion of the empire under particular rulers, like what we had mainly here under Pulikeshi II Chalukya Empire, Samudragupta the Gupta Empire. ಹಾಗೆ ಅಲ್ಲಿ ನಾವು ನೋಡ್ತೀವಿ ಅಕ್ಬರ್ನ ಕಾಲದಲ್ಲಿ ಇರುವಂಥ ಮೊಘಲ ಸಾಮ್ರಾಜ್ಯ ಹೇಗಿತ್ತು, ಅಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ, ಹಿಂದೆ ದಿಲ್ಲಿ ಸುಲ್ತಾನ ಕಾಲದಲ್ಲಿ, ಅಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ಈ ಒಂದು ಖಿಲ್ಜಿ ಸಾಮ್ರಾಜ್ಯದ ಬಗ್ಗೆ. ದೀಸ್ ವೇರ್ ಡೈನೆಸ್ಟಿಕ್. ಇವೆಲ್ಲ ಮನೆತನದ ಕಾಲದಲ್ಲಿ ರಾಜ್ಯ ವಿಸ್ತಾರ, ಅದರ ಸಾಮ್ರಾಜ್ಯದ ಈ ಒಂದು ಗಡಿಯನ್ನು ಗುರುತಿಸಿ ಅದರ ಮೇಲೆ ನೀವು ಟಿಪ್ಪಣಿ ಬರಿತಾ ಇದ್ದೀರಿ. ಬಟ್ ದಿಸ್ ಟೈಮ್ ಇಟ್ ಈಸ್ ಟೋಟಲಿ ಡಿಫರೆಂಟ್. ಆದರೆ ಈ ಸರ್ತಿ ಹಾಗಿಲ್ಲ. ಸೊ ವಾಟ್ ದೇ ಹ್ಯಾವ್ ಡನ್ ಇಸ್ ದೇ ಹ್ಯಾವ್ ಗಿವನ್ ಯು 2 ಮ್ಯಾಪ್ಸ್. 2 ನಕಾಶ ಇದೆ. 1 ಮ್ಯಾಪ್ ಈಸ್ ಆನ್ ಇಂಪಾರ್ಟೆಂಟ್ ಪ್ಲೇಸಸ್ ಕನೆಕ್ಟೆಡ್ ಟು 1857 ರಿವೋಲ್ಟ್. 1857ರ ಈ ಒಂದು ನಡೆದಂಥ ಪ್ರಧಾನ ಸ್ಥಳಗಳು, ದ ಇಂಪಾರ್ಟೆಂಟ್ ಪ್ಲೇಸಸ್ ವೇರ್ ದ 1857 ರಿವೋಲ್ಟ್ ಟುಕ್ ಪ್ಲೇಸ್, ಎಲ್ಲೆಲ್ಲಿ ನಡೆಯಿತು. ಸೊ ವೇರ್ ಆರ್ ದೋಸ್ ಪ್ಲೇಸಸ್ ಯು ಹ್ಯಾವ್ ಟು ರೈಟ್, ಆ್ಯಂಡ್ ಯು ಹ್ಯಾವ್ ಟು ರೈಟ್ ಎ ನೋಟ್. ಅದರ ಮೇಲೆ ಒಂದು ಟಿಪ್ಪಣಿ ಬರೀಬೇಕಾಗ್ತದೆ. ಅದನ್ನು ಹೇಗೆ ಬರೀಬೇಕು ಅದನ್ನು ವಿಷಯ ಮುಂದೆ ನಾವು ಚರ್ಚೆ ಮಾಡೋಣ. ಬಟ್ ಐ ಆಮ್ ಟೆಲಿಂಗ್ ಯು ವಿಚ್ ಇಸ್ ದ ಯರ್ ಮ್ಯಾಪ್. ಇದು ಒಂದಾದರೆ, 2ನೇ ಮ್ಯಾಪ್ ಒಂದು ಸ್ವಲ್ಪ ಬದಲಾವಣೆ ಇದೆ. ಸೊ ದೇರ್ ಇಸ್ ಸಮ್ ಚೇಂಜ್ ಇನ್ ದ ಸೆಕೆಂಡ್ ಮ್ಯಾಪ್. ಏನಿದೆ ಅಂದರೆ, 2ನೇ ಮ್ಯಾಪ್ನಲ್ಲಿ 20 ಇಂಪಾರ್ಟೆಂಟ್ ಪ್ಲೇಸಸ್ ಕೊಟ್ಟಿದ್ದಾರೆ. ನಮ್ಮ ಭಾರತದಲ್ಲಿ ಬರುವಂಥ, ಆಧುನಿಕ ಭಾರತದಲ್ಲಿ ಬರುವಂಥ ಕೆಲವು ಪ್ರಧಾನವಾಗಿರುವಂಥ ಸ್ಥಳಗಳನ್ನು ಗುರುತಿಸಬೇಕು. 20 ಇಂಪಾರ್ಟೆಂಟ್ ಪ್ಲೇಸಸ್ ಹ್ಯಾವ್ ಬಿನ್ ಗಿವನ್ ವಿಚ್ ಆರ್ ಹಿಸ್ಟಾರಿಕಲಿ ಇಂಪಾರ್ಟೆಂಟ್. ಐತಿಹಾಸಿಕವಾಗಿ ಬಹಳ ಮಹತ್ವ ಇದೆ. ಸೊ ದೋಸ್ ಆರ್ ಟು ಬಿ ಮಾರ್ಕ್ಡ್ ಹಿಯರ್ ಆನ್ ದ ಮ್ಯಾಪ್. ನಿಮಗೇನು ನಕಾಶ ಕೊಟ್ಟಿರ್ತಾರೆ ಆ ನಕಾಶದ ಮೇಲೆ ಅದರ ಗುರುತಿಸ್ಕೊಂಡು ಹೆಂಗೆ ಬರೀಬೇಕಂದ್ರೆ, ಆ ಸ್ಥಳದ ಪ್ರಮುಖ ಈ ಒಂದು ಘಟನೆ ಏನಿದೆ, ಆ ಸ್ಥಳ ಯಾಕೆ ಪ್ರಧಾನವಾಗಿದೆ, ವೈ ದಟ್ ಪ್ಲೇಸ್ ಇಸ್ ಇಂಪಾರ್ಟೆಂಟ್, ವಾಟ್ ಈಸ್ ಎ ಇಂಪಾರ್ಟೆಂಟ್ ಇವೆಂಟ್ ಕನೆಕ್ಟೆಡ್. ಈಗ ಉದಾಹರಣೆಗೆ ನಾನು ಒಂದು ಜಸ್ಟ್ ಐ ಟೇಕ್ ಅನ್ ಎಕ್ಸಾಂಪಲ್ ಆ್ಯಂಡ್ ಗಿವ್ ಯು. ಪ್ಲಾಸಿ ಅಂತ ಕೊಡ್ತಾರೆ ಅವರು. ಸೊ ಪ್ಲಾಸಿ ಇಸ್ ದ ನೇಮ್ ಆಫ್ ಎ ಪ್ಲೇಸ್. ಇದನ್ನು ಹೆಂಗೆ ಅದು ಎಲ್ಲಿ ಬರ್ತದೆ, ಬಂಗಾಳದಲ್ಲಿ ಗುರುತಿಸ್ಬೇಕು ಅದನ್ನು. ಮತ್ತು ಪ್ಲಾಸಿ ಇದರ ಮಹತ್ವ ಏನಿದೆ, ಒಂದು ಸುಮಾರು ಇಲ್ಲೇ 4 ರಿಂದ 5 ಸಾಲಗಳಲ್ಲಿ ಅದಕ್ಕೆ ಉತ್ತರ ಬರೀಬೇಕು. ಯು ಹ್ಯಾವ್ ಟು ರೈಟ್ 4 to 5 ಸೆಂಟೆನ್ಸಸ್ ಆನ್ ಪ್ಲಾಸಿ. ವಾಟ್ ಈಸ್ ದ ಇಂಪಾರ್ಟೆನ್ಸ್, ಅದರ ಪ್ರಾಮುಖ್ಯತೆ ಏನು, ಹೀಗೆ ಸ್ಥಳಗಳ ಬಗ್ಗೆ ಬರೀಬೇಕಾಗ್ತದೆ. ಸೊ ದೇರ್ ಆರ್ 20 ಪ್ಲೇಸಸ್. ಇದರಲ್ಲಿ ಅವರು ನಿಮಗೆ ಪರೀಕ್ಷೆಯಲ್ಲಿ 4 ಸ್ಥಳಗಳನ್ನು ಗುರುತಿಸಿ ಅಂತ ಹೇಳಿರ್ತಾರೆ. ಸೊ ಔಟ್ ಆಫ್ 20 ಪ್ಲೇಸಸ್ ಹಿಯರ್ ಇನ್ ಯುವರ್ ಎಕ್ಸಾಮಿನೇಷನ್ ದ ಕ್ವಶನ್ will be to identify or to write about 4 places. You have to identify, mark the place and write the historical importance of that place. ಆ ಸ್ಥಳದ ಈ ಒಂದು ಮಹತ್ವ ಏನಿದೆ ಅದನ್ನು ನೀವು ಅಲ್ಲಿ ಹೇಳಬೇಕಾಗ್ತದೆ, ಅದನ್ನು ಗುರುತಿಸಬೇಕು ಅದರ ಸ್ಥಳ. ಸೊ ದಿಸ್ ಇಸ್ ಅನದರ್ ಟೈಪ್ ಆಫ್ ಮೈಂಡ್. ಅದಕ್ಕೆ ಅವು 20 ಸ್ಥಳಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ಅಂದರೆ ನಿಮಗೆ ಈ ಒಂದು ಅದನ್ನು ಗುರುತಿಸಿ ಅಲ್ಲಿ ಏನೇನು ನಡೆದಿದೆ. ಸೊ ವೆನ್ ವಿ ವಿಲ್ ಬಿ ಡಿಸ್ಕಸಿಂಗ್ ಯು ವಿಲ್ ಕಮ್ ಅಕ್ರಾಸ್ ದೀಸ್ ಪ್ಲೇಸಸ್. ಇಲ್ಲಿ ನಾವು ಚರ್ಚೆ ಮಾಡಬೇಕಾದ್ರೆ ಈ ಸ್ಥಳಗಳ ಹೆಸರು ಬರ್ತಾವೆ ನಮಗೆ, ಅದರದ್ದು ಏನು ಮಹತ್ವ ಇದೆ ಅಲ್ಲೇ ನೀವು ನೋಡ್ಕೊಂಡಿರಿ. ಅಂದರೆ ಮುಂದೆ ನಿಮಗೆ ಮ್ಯಾಪ್ ಕ್ವಶನ್ ಅತಿ ಸರಳವಾಗ್ತದೆ. ಲೇಟರ್ ದ ಮ್ಯಾಪ್ ಕ್ವಶನ್ ವಿಲ್ ಬಿ ವೆರಿ ಈಸಿ. ಸೊ ದಿಸ್ ಇಸ್ ವಾಟ್ ಈಸ್ ದೇರ್ ಫಾರ್ ಯುವರ್ ಸಿಲೆಬಸ್ ಆ್ಯಸ್ ಯೂಶುವಲ್. ಮತ್ತೆ ಹಿಂದೆ ಹೆಂಗಿತ್ತು, ಹಿಯರ್ 80 ಮಾರ್ಕ್ಸ್ ಥಿಯರಿ ಪೇಪರ್ ಆ್ಯಂಡ್ 20 ಮಾರ್ಕ್ಸ್ IA ವಿಲ್ ಬಿ ದೇರ್. ಮತ್ತು ಪ್ರಶ್ನೆ ಪತ್ರಿಕೆ ಹೇಗಿರ್ತದೆ ನಿಮಗೆ ಹೋದ ಸೆಮಿಸ್ಟ್ರಲ್ಲಿ ಯಾವ ರೀತಿ ಈ ಒಂದು ಸ್ವರೂಪದಲ್ಲಿತ್ತು ಅದೇ ಸ್ವರೂಪದಲ್ಲಿ ಈ ಒಂದು ಇಲ್ಲಿ ನಿಮ್ಮ ಪ್ರಶ್ನೆ ಪತ್ರಿಕೆ ಇರ್ತದೆ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಮೇನ್ಲಿ ನೋ ಅಬೌಟ್ ಸಮ್ ಇನ್ಫಾರ್ಮೇಷನ್ ಅಬೌಟ್ ಯುವರ್ 5th ಸೆಮಿಸ್ಟರ್. ಎಲ್ಲೆಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳಾಗಿವೆ ಅವುಗಳ ಗಮನಕ್ಕೆ ಈ ಒಂದು ಮುಖ್ಯವಾಗಿ ನಿಮಗೆ ತಂದಿದ್ದೇನೆ. ಐ ಹ್ಯಾವ್ ಜಸ್ಟ್ ಬ್ರಾಟ್ ಇಟ್ ಟು ದ ನೋಟಿಸ್. ಅದಕ್ಕೆ ಈ ಒಂದು ನೀವು ಗಮನ ಹರಿಸ್ಕೊಳ್ಬೇಕು. ಸೊ ಕೀಪಿಂಗ್ ದಿಸ್, ನಿಮ್ಮ ಸಿಲೆಬಸ್ ನಾನು ಕಳಿಸ್ತಾ ಇದ್ದೀನಿ. ಐ ವಿಲ್ ಬಿ ಸೆಂಡಿಂಗ್ ಯು ದ ಸಿಲೆಬಸ್, ಡೋಂಟ್ ವರಿ ಅಬೌಟ್ ದ್ಯಾಟ್.
ಐ ಬಿ ಪೋಸ್ಟಿಂಗ್ ಇಟ್ ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಹಾಗೆ ಪುಸ್ತಕಗಳನ್ನು ಯಾವ್ದು ರೆಫರ್ ಮಾಡಬೇಕು, ವಿಚ್ ಆರ್ ದ ಬುಕ್ಸ್ ಯು ಆರ್ ಗೋಯಿಂಗ್ ಟು ರೆಫರ್. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಐ ವುಡ್ ಪ್ರಿಫರ್ you can refer the same book what here earlier also you had referred, like here the modern India. Now instead of ancient and medieval, now we are coming to modern India by K.L. Khurana. That is one book, modern India by here K.L. Khurana. That will help a lot for the English medium students. Or you have got here also here other books on modern India, but which are in depth, but the most abridged version and from semester point of view, I feel Khurana is here mainly a textbook for the students. So also here ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳ ತಗೊಂಡ್ರೆ ನೀವು ಏನು ಕೆ ಸದಾಶಿವ ನೀವು ಈ ಒಂದು ರೆಫರ್ ಮಾಡ್ತಾ ಇದ್ದೀರಿ, ಅದೇ ಪ್ರಾಚೀನ ಮತ್ತು ಮಧ್ಯ ಬಿಟ್ಟರೆ ಆಧುನಿಕಕ್ಕೆ ಬರ್ರಿ. ಆಧುನಿಕ ಭಾರತ ಕೆ ಸದಾಶಿವ ಬರ್ತದೆ. ದಟ್ ಈಸ್ here enough. So reading different books here, that we don't have the time. ಯಾಕಂದರೆ ಈಗ ನಿಮ್ಗೆ ಗೊತ್ತಿದೆ ಯಾವ ರೀತಿಯಾಗಿ ನಮಗೆ ಸಮಯ ಬಹಳ ಮುಖ್ಯವಾಗಿದೆ. ಪೋರ್ಷನ್ ಮುಗಿಬೇಕು, ವಿಷಯ ಕೂಡ ನಾವು ತಿಳ್ಕೊಂಡಿರಬೇಕು. ಅದಕ್ಕೆ K.L. ಖುರಾನ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು, ಕೆ ಸದಾಶಿವ ಈ ಒಂದು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಇವು ಎರಡು ರೆಫರ್ ಮಾಡ್ಕೊಳ್ಬೋದು. ಯು ಕ್ಯಾನ್ ರೆಫರ್ ದೀಸ್ ಮೇನ್ಲಿ ಟು, ಆರ್ ದೇರ್ ಇಸ್ ಅನದರ್ ಮೇನ್ಲಿ ದ ಬುಕ್ here also here related to English medium. English V.D. Mahajan our pustaka ide. We have got V.D. Mahajan's book also, or we have got here the book written by here Grover and Grover is there. The book written by Agarwal is there. ಅವೆಲ್ಲ ಪುಸ್ತಕಗಳಿವೆ. ಆದರೆ ಮೋಸ್ಟ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ K.L. ಖುರಾನ ಮಾಡರ್ನ್ ಇಂಡಿಯಾ ಓದ್ರಿ. ಕೆ ಸದಾಶಿವ ಏನಿದೆ ನಿಮ್ಮ ಈ ಒಂದು ಅದೇ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು, ಇದರ ಬಗ್ಗೆ ಈ ಒಂದು ಸ್ಪಷ್ಟತೆ ಇರಲಿ ನಿಮಗೆ. ಹ್ಯಾವ್ ದಿಸ್ ಸೆಕೆಂಡ್ ಪೇಪರ್ನಾಗ ಯಾವ ಪುಸ್ತಕ ಓದಬೇಕು ಅದನ್ನು ನಾನು ಮುಂದೆ ಚರ್ಚೆ ಮಾಡ್ತೇನೆ. ನಾನು ವಾಟ್ ಯು ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಸೆಕೆಂಡ್ ಪೇಪರ್ ಐ ವಿಲ್ ಡಿಸ್ಕಸ್. ಸೊ ಪೇಪರ್ 1ಕ್ಕೆ ಇವು ಎರಡು ಪುಸ್ತಕಗಳನ್ನು ನೆನಪಿಟ್ಕೊಂಡಿರಿ. ನೀವು ಅದನ್ನು ತೊಗೊಂಡ್ರೆ ನಿಮಗೆ ಎರಡೂ ಭಾಗ ಬಂದುಬಿಡ್ತದೆ. ಪಾರ್ಟ್ 1 ಬರ್ತದೆ, ಪಾರ್ಟ್ 2 ಬರ್ತದೆ. ಅಂದರೆ ಅಪ್ ಟು 1947 ಇದರಲ್ಲಿ ಕವರ್ ಆಗಿರ್ತದೆ. ಅಂದರೆ ಇವು ಎರಡು ಸೆಮಿಸ್ಟರ್ 5 ಮತ್ತು 6ನೇ ಸೆಮಿಸ್ಟರ್ ಒಳಗೆ ಇವು ಎರಡು ಕವರ್ ಆಗೋಗ್ತದೆ ಕೆ ಸದಾಶಿವನೇ. So that you have to mainly keep in your mind. Now, so this is a brief what discussion I have made about the syllabus. Now coming to here, what we are going to study at the beginning. ಪ್ರಾರಂಭದಲ್ಲಿ ನಾವು ಯಾವ ವಿಷಯವನ್ನು ಪ್ರಾರಂಭ ಮಾಡಬೇಕು. So we are going to start with advent of Europeans. Advent of Europeans. ಯುರೋಪಿಯನ್ನರ ಆಗಮನ. The advent of Europeans. Just I will give you the introduction today. ಇದನ್ನು ಪೀಠಿಕೆ ರೂಪದಲ್ಲಿ ನಾನು ಈ ಒಂದು ವಿಷಯ ಹೇಳ್ತೇನೆ. I will just discuss about this mainly advent of the Europeans. Who were the different Europeans who came to India? ಯಾರ್ಯಾರು ಬಂದರು ಯುರೋಪಿಯನ್ನರು? Why they came to India? How they came to India? So we will try to understand these questions. So if you trace the history of India, ಭಾರತದ ಚರಿತ್ರೆಯನ್ನು ನಾವು ನೋಡಿದರೆ ಆಲ್ವೇಸ್ ಇಂಡಿಯಾ ಹ್ಯಾಸ್ ಗಾಟ್ ಗುಡ್ ಕಾಂಟ್ಯಾಕ್ಟ್ಸ್ ವಿತ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್. ಪ್ರಾಚೀನ ಭಾರತದಿಂದಲೂ ನಾವು ನೋಡಿದರೆ ಭಾರತ ಬೇರೆ ಬೇರೆ ದೇಶದೊಂದಿಗೆ, ಅದು ಪಾಶ್ಚಾತ್ಯ ದೇಶವಾಗಿರ್ಬೋದು ಅಥವಾ ಪೂರ್ವಿ ದೇಶವಾಗಿರ್ಬೋದು, ಆಗ್ನೇಷಿಯಾ ದೇಶಗಳಾಗಿರ್ಬೋದು, ಎಲ್ಲ ದೇಶಗಳ ಕೂಡ ಈ ಒಂದು ಒಳ್ಳೆ ಈ ಒಂದು ಇಲ್ಲೇ ಸಂಪರ್ಕವನ್ನು ಬೆಳೆಸಿಕೊಂಡಿತ್ತು. ಇಟ್ ಹ್ಯಾಡ್ ಅ ಲಾಟ್ ಆಫ್ ಮೇನ್ಲಿ here the contacts with different countries of the world from ancient period. ಪ್ರಾಚೀನ ಕಾಲದಿಂದಲೂ ನಾವು ನೋಡಿದೆ. ಇಫ್ ಯು ಆರ್ ಸ್ಟಡಿಡ್ ಇನ್ ಯುವರ್ ಫಸ್ಟ್ ಸೆಮಿಸ್ಟರ್ ಎಲ್ಲಿರಂದರೆ ಸಿಂಧೂ ನಾಗರಿಕತೆಯಿಂದ ನಾವು ನೋಡಿದರೆ ರೈಟ್ ಫ್ರಮ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಅವರು ಮಧ್ಯ ಏಷ್ಯಾ ಸುಮೇರಿಯಾ ಏನಿತ್ತು ಅಥವಾ ಮೆಸೊಪೊಟಮಿಯಾ ಅಂತೇಳಿ, ಸುಮೇರಿಯಾ ನಾಗರಿಕತೆ ಮೆಸೊಪೊಟಮಿಯಾದ ಮೊದಲನೇ ನಾಗರಿಕತೆ. ಅದಕ್ಕೆ ಸುಮೇರಿಯಾ ಅವರು ಕೂಡ ಈ ಒಂದು ವ್ಯಾಪಾರವನ್ನು ಬೆಳೆಸ್ಕೊಂಡಿದ್ದರು. So they had contacts with mainly the Sumerians. They had contacts with mainly the Persians, Arabs, Greeks, Romans, and in Southeast Asia they had mainly the trade contacts here with Sri Lanka, the mainly Malaya Islands, Java, Sumatra, Borneo, which we call it as today the Indonesia region, and Malaysia, Singapore, these regions, Suvarna Bhumi ಅಂತ ಹೇಳಿ ಕರೀತಾ ಇದ್ದಾರೆ.
ಆ ಕಡೆ ಈ ಒಂದು ಅವರ ವ್ಯಾಪಾರ ಇತ್ತು. ಚೀನಾದ ಕೂಡ ವ್ಯಾಪಾರ ಆಗಿತ್ತು. ದೇ ಹ್ಯಾಡ್ ಟ್ರೇಡ್ ಕಾಂಟ್ಯಾಕ್ಟ್ಸ್ ವಿತ್ ಚೈನಾ. ಸೊ ರೈಟ್ ಫ್ರಮ್ ಏನ್ಷಿಯಂಟ್ ಪೀರಿಯಡ್ ವಿ ಹ್ಯಾವ್ ಲಾಟ್ ಆಫ್ ಕಾಂಟ್ಯಾಕ್ಟ್ಸ್. ಸಾಕಷ್ಟು ಅಲ್ಲಿ ಅನೇಕ ಪ್ರವಾಸಿಗರು ಭಾರತಕ್ಕೆ ಬಂದಿದ್ದಾರೆ. ಮೆನಿ ಟ್ರಾವೆಲರ್ಸ್ ಹ್ಯಾವ್ ಕಮ್ ಟು ಇಂಡಿಯಾ. Here they have visited India, travelers. Like we have got mainly the travelers. You have studied these mainly the travelers who have come. Earlier some of the travelers were pilgrims. ಫಾಯನನ ಬಗ್ಗೆ ನೋಡಿದ್ದೀರಿ, ಹುಯೆನ್ಸಾಂಗನ ಬಗ್ಗೆ ನೋಡಿದ್ದೀರಿ, ಅವರು ಯಾತ್ರಿಕರಾಗಿದ್ದರು. ಆದರೆ ಪ್ರವಾಸವನ್ನು ಗಮನದಲ್ಲಿಟ್ಟುಕೊಂಡು ಬಂದವರು ಮತ್ತು ಅಲ್ಲಿ ಮುಂದೆ ವ್ಯಾಪಾರ ಬೆಳವಣಿಗೆ ಇವರ ಕಥನಗಳು ಅಥವಾ ಇವರ ದಾಖಲೆಗಳು ನಮಗೆ ಈ ಒಂದು ಸಾಕಷ್ಟು ಈ ಒಂದು ಇಲ್ಲೇ ಸಹಾಯಕವಾಗಿದೆ. ಸೊ ಟು ನೋ ದ ಟ್ರೇಡ್ ಕಾಂಟ್ಯಾಕ್ಟ್ಸ್, ದ ರೆಕಾರ್ಡ್ಸ್ ಆಫ್ ದೀಸ್ ಹಿಯರ್ ಮೇನ್ಲಿ ಹಿಯರ್ ದೀಸ್ ಟ್ರಾವೆಲರ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಲೈಕ್ ವಿ ಹ್ಯಾವ್ ವಾಟ್ ಹಿಯರ್ ಅಲ್ಬೆರುನಿ ಬರ್ತಾನೆ, 11ನೇ ಶತಮಾನದಲ್ಲಿ ಅಲ್ಬೆರುನಿ ಬಂದಿದ್ದಾನೆ. ಹಾಗೆ ನಾವು ನೋಡ್ತೀವಿ 14ನೇ ಶತಮಾನದಲ್ಲಿ ಇಬನ್ ಬಟುಟಾ ಬರ್ತಾನೆ. ಇಬನ್ ಬಟುಟಾ ಇನ್ ದ 14th century, in 11th century we have ಅಲ್ಬೆರುನಿ ಕಮಿಂಗ್. ಇವರೆಲ್ಲ ಈ ಒಂದು ಭಾರತಕ್ಕೆ ಪ್ರವಾಸ ಬಂದಿದ್ದಾರೆ. ಅದೇ ಸಂದರ್ಭದಲ್ಲಿ 13ನೇ ಶತಮಾನದಲ್ಲಿ ಮಾರ್ಕೋ ಪೋಲೋ ಅಂತ ಹೇಳಿ ಬರ್ತಾನೆ. ಮಾರ್ಕೋ ಪೋಲೋ ಇನ್ ದ 13th century we have is a many traveler. So like this here travelers have come down and their records have mainly helped us to know about these trade contacts. ವ್ಯಾಪಾರ ಸಂಪರ್ಕದ ಬಗ್ಗೆ ತಿಳ್ಕೋಬಹುದು. ಅದೇ ರೀತಿಯಾಗಿ ಅವರ ನಾಣ್ಯಗಳು ಸಿಕ್ಕಾವು ನಮ್ಮಲ್ಲಿ. ವಿ ಹ್ಯಾವ್ ಫೌಂಡ್ ದಿ ಕಾಯಿನ್ಸ್ ಆಫ್ ದೋಸ್ ಪೀರಿಯಡ್ಸ್. ಅವರ ನಾಣ್ಯಗಳು ಸಿಕ್ಕಾವು. ಉದಾಹರಣೆಗೆ ನಿಮ್ಗೆ ಗೊತ್ತಿದೆ, ಮೊಹೆಂಜೊದಾರೋದಲ್ಲಿ ಸುಮೇರಿಯಾದ ನಾಣ್ಯ ಸಿಕ್ಕವೆ. ಈ ಒಂದು ಮುದ್ರೆಗಳು ಸಿಕ್ಕಾವಲ್ಲಿ. ವಿ ಹ್ಯಾವ್ ಫೌಂಡ್ ದ ಸೀಲ್ಸ್ ಆಫ್ ಸುಮೇರಿಯಾ ಇನ್ ಮೊಹೆಂಜೊದಾರೋ ವಿಚ್ ಶೋಸ್ ದ ಟ್ರೇಡ್ ಕಾಂಟ್ಯಾಕ್ಟ್ಸ್. ಅವರು ಕೂಡ ಈ ಒಂದು ಇಲ್ಲೇ ವ್ಯಾಪಾರ ಇತ್ತಂತ ಹೇಳ್ಬೋದು. ಹಾಗೆ ನಾವು ನೋಡ್ತೀವಿ ಇಲ್ಲೇ ಗುಜರಾತ್ ಬಹರುಚ್ ಅಂತ ಹೇಳಿ ಬರ್ತದೆ. ಗುಜರಾತ್ ಬಹರುಚ್. ಇನ್ನು ಕೇರಳ ವಿ ಹ್ಯಾವ್ ಗಾಟ್ ಮೇನ್ಲಿ ದ ಪ್ಲೇಸ್ ಕಾಲ್ಡ್ ಮುಜರಿಸ್. ಹಾಗೆ ಈ ಒಂದು ಪೂರ್ವ ಕರಾವಳಿಯ ಮೇಲೆ ಬರ್ತದೆ ಅರಕಮೇದು. ಹಾಗೆ ಪೂರ್ವ ಕರಾವಳಿಯ ಮೇಲೆ ಬಂಗಾಳದಲ್ಲಿ ಬರೋದು ತಾಮ್ರಲಿಪ್ತಿ. ದೀಸ್ ವೇರ್ ಆಲ್ ಇಂಪಾರ್ಟೆಂಟ್ ಹಿಯರ್ ಟ್ರೇಡ್ ಸೆಂಟರ್ಸ್ ವೇರ್ ಫಾರಿನರ್ಸ್ ಯೂಸ್ ಟು ಕಮ್ ಫಾರ್ ದ ಟ್ರೇಡ್. ವ್ಯಾಪಾರದ ಸಲುವಾಗಿ ಇಲ್ಲೆಲ್ಲ ಬರ್ತಾ ಇದ್ದಾರೆ. ಸೊ ಲೈಕ್ ದಿಸ್ ವಿ ಹ್ಯಾವ್ ಗಾಟ್ ಮೇನ್ಲಿ ದ ಟ್ರೇಡ್ ಕಾಂಟ್ಯಾಕ್ಟ್ಸ್ ರೈಟ್ ಫ್ರಮ್ ದ ಪಾಸ್ಟ್. ಪ್ರಾಚೀನ ಕಾಲದಿಂದಲೂ ಈ ಒಂದು ಪಾಶ್ಚಾತ್ಯ ದೇಶದೊಂದಿಗೆ ಹಾಗೂ ಅಲ್ಲೇ ಮಧ್ಯ ಏಷ್ಯಾದ ದೇಶದೊಂದಿಗೆ ಇತ್ಲ ಕಡೆ ಆಗ್ನೇಷಿಯಾ ಪೂರ್ವ ಎಲ್ಲ ಕಡೆ ಈ ಒಂದು ಭಾರತೀಯರು ತಮ್ಮ ಈ ಒಂದು ವ್ಯಾಪಾರ ಸಂಪರ್ಕ ಬೆಳೆಸಿಕೊಂಡಿದ್ದಾರೆ. ದೇ ಹ್ಯಾಡ್ ದ ಟ್ರೇಡ್ ಕಾಂಟ್ಯಾಕ್ಟ್ಸ್. ನಾವು ಸ್ಪೆಸಿಫಿಕಲಿ ವಿ ಆರ್ ಕಮಿಂಗ್ ಟು ದಿ ಹಿಯರ್ ಮೇನ್ಲಿ ದಿ ಕಮಿಂಗ್ ಆಫ್ ಯುರೋಪಿಯನ್ಸ್. ಯುರೋಪಿಯನ್ನರ ಆಗಮನ ದಿಸ್ ಇಸ್ ಇನ್ ದ ಮಾಡರ್ನ್ ಪಾರ್ಟ್. 15ನೇ ಶತಮಾನದ ಕೊನೆಯಲ್ಲಿ. ಇನ್ ದ ಎಂಡ್ ಆಫ್ ದಿ 15th century we have the arrival of these Europeans. ಯುರೋಪಿಯನ್ನರು ಈ ಒಂದು ಆಗಮಿಸಿತು. ಸೊ the Europeans mainly that is who traveled that mainly the countries which come under the continent of Europe, so we refer them as here combinedly as Europeans. They did not belong to any one country. We had from different countries. ಅದು ಪೋರ್ಚುಗಲ್ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಅಥವಾ ಫ್ರಾನ್ಸ್ ಆಗಿರ್ಬೋದು, ನೆದರ್ಲ್ಯಾಂಡ್ಸ್ ಆಗಿರ್ಬೋದು, ಡೆನ್ಮಾರ್ಕ್ ಆಗಿರ್ಬೋದು, ಬೇರೆ ಬೇರೆ ದೇಶಗಳಿಂದ ಯುರೋಪಿಯನ್ನರು ಭಾರತಕ್ಕೆ ಆಗಮಿಸಿದರು. Now before we understand this, was there any trade contacts between Europeans and the Indians here before 15th century? ಅಂದರೆ ಅವರು ಭಾರತಕ್ಕೆ ಬರೋಕ್ಕಿಂತ ಪೂರ್ವದಲ್ಲೇ ಅವರು ಕೂಡ ವ್ಯಾಪಾರ ಸಂಪರ್ಕ ಇತ್ತೋ ಇಲ್ಲವೋ ಯುರೋಪಿಯನ್ನರಿಗೂ ಮತ್ತು ಭಾರತಕ್ಕೆ. ಅದಕ್ಕೆ ವ್ಯಾಪಾರ ಸಂಪರ್ಕ ಇತ್ತೋ ಇಲ್ಲವೋ ಅದನ್ನು ನಾವು ಈ ಒಂದು ಮೊದಲಿಗೆ ತಿಳ್ಕೊಳ್ಳಿ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಫಸ್ಟ್. ಸೊ ದೇ ಹ್ಯಾಡ್ ದ ಟ್ರೇಡ್ ಕಾಂಟ್ಯಾಕ್ಟ್ಸ್. ಅಲ್ಲಿ ಅವರಿಗೆ ವ್ಯಾಪಾರ ಸಂಪರ್ಕ ಇತ್ತು. ಸೊ ಇಟ್ ವಾಸ್ ಥ್ರೂ ಅರಬ್ಸ್. ಭಾರತದಲ್ಲಿ ಏನು ಅರಬ್ ಬಂದರು ಅವರ ಮುಖಾಂತರ ಈ ಒಂದು ವ್ಯಾಪಾರ ಸಂಪರ್ಕ ಬೆಳೆದಿತ್ತು. ಇಟ್ ವಾಸ್ ಥ್ರೂ ಅರಬ್ಸ್ ದ ಟ್ರೇಡ್ ಕಾಂಟ್ಯಾಕ್ಟ್ಸ್ ಹ್ಯಾಡ್ ಡೆವಲಪ್ಡ್. ಸೊ ಇನ್ ಇವರ ಮೇನ್ಲಿ ಸೆಕೆಂಡ್ ಸೆಮಿಸ್ಟರ್ 2ನೇ ಸೆಮಿಸ್ಟ್ರಲ್ಲಿ ಒಂದು ಪಾಠ ಕಲ್ತಿದೆ ಅಲ್ಲಿ, ಸಿಂಧದ ಮೇಲೆ ಅರಬ್ಬರ ಆಕ್ರಮಣ, ದ ಇನ್ವೇಷನ್ ಆಫ್ ದಿ ಅರಬ್ಸ್ ಆನ್ ಸಿಂಧ್. 712 ಕ್ರಿಸ್ತ ಶಕದಲ್ಲಿ ನಡೆದಂಥ ಮೊಹಮ್ಮದ್ ಬಿನ್ ಕಾಸಿಮನ ನೇತೃತ್ವದಲ್ಲಿ ಇದರ ಬಗ್ಗೆ ನೀವು ಕಲ್ತಿದ್ದೀರಿ. ಯು ಹ್ಯಾವ್ ಆಲ್ರೆಡಿ ಸ್ಟಡಿಡ್ ಅಬೌಟ್ ದಿಸ್ ಆಸ್ಪೆಕ್ಟ್. ಇದು ಏನಿದೆ, ದಿಸ್ ಇಸ್ ವಾಟ್ ಮೇನ್ಲಿ ಅರಬ್ಸ್ ಫೆಲ್ಟ್ ದ್ಯಾಟ್ ಇಂಡಿಯಾ ಈಸ್ ಹ್ಯಾವಿಂಗ್ ಲಾಟ್ ಆಫ್ ಪೊಟೆನ್ಷಿಯಾಲಿಟಿ ಇನ್ ಟ್ರೇಡ್. ವ್ಯಾಪಾರದಲ್ಲಿ ಸಾಕಷ್ಟು ನಾವು ಇದರಲ್ಲಿ ಲಾಭ ಪಡೆದುಕೊಳ್ಳಬಹುದು ಅಂತೇಳಿ ಆ ಅರಬ್ಬರು ತಿಳ್ಕೊಂಡ್ರು.
So slowly what the Arabs did was they started coming to India, mainly the trading community. ವ್ಯಾಪಾರ ಜನಾಂಗ ಏನಿತ್ತು ಅರಬರದು ಅವರು ಭಾರತಕ್ಕೆ ಬರಲು ಪ್ರಾರಂಭ ಮಾಡಿದರು. ಆ್ಯಂಡ್ ದೇ ಸ್ಟಾರ್ಟೆಡ್ ಸೆಟ್ಲಿಂಗ್ ಇನ್ ಇಂಡಿಯಾ. ಅದಕ್ಕೆ ನಾವು ನೋಡ್ತೀವಿ 8ನೇ ಶತಮಾನದಿಂದ 10ನೇ ಶತಮಾನದ ಈ ಒಂದು ಕಾಲದಲ್ಲಿ ಅರೌಂಡ್ ಅಬೌಟ್ 300 ಇಯರ್ಸ್, ಸುಮಾರು 300 ವರ್ಷ ಕಾಲ, 8ನೇ ಶತಮಾನದಿಂದ 10ನೇ ಶತಮಾನದವರೆಗೂ ಅವರು ನಮ್ಮ ಪಶ್ಚಿಮ ಕರಾವಳಿಯ ಮೇಲೆ ತಮ್ಮ ನೆಲೆಗಳನ್ನು ಸ್ಥಾಪಿಸಿಕೊಂಡರು. ದೇ ಎಸ್ಟಾಬ್ಲಿಷ್ ದೇರ್ ಸೆಟಲ್ಮೆಂಟ್ಸ್ ಇನ್ ಮೇನ್ಲಿ ವೆಸ್ಟ್ ಕೋಸ್ಟ್ ಅಥವಾ ಕೊಂಕಣ್ ಕರಾವಳಿ ಅಂತ ಏನು ಹೇಳ್ತೀವಿ, ಮಲಬಾರ್ ಕರಾವಳಿ ಅಂತ ಏನು ಹೇಳ್ತೀವಿ. ಸೊ ಕೊಂಕಣ್ ಆ್ಯಂಡ್ ಮಲಬಾರ್ ಕೋಸ್ಟ್, ನಾವು ವಿ ಹ್ಯಾವ್ ದೀಸ್ ಅರಬ್ಸ್ ಸೆಟ್ಲಿಂಗ್ ದೇರ್. So right from Sindh to here Kerala, Malabar, they had established their settlements. The whole west coast was dominated by them. ಇಡೀ ಪಶ್ಚಿಮ ಕರಾವಳಿಯಲ್ಲಿ ತಮ್ಮ ವ್ಯಾಪಾರ ಬೆಳೆಸ್ಕೊಂಡಿದ್ದಾರೆ. ಸೊ ದೇ ಟುಕ್ ದಿ ಗೂಡ್ಸ್ ಆಫ್ ಇಂಡಿಯನ್ಸ್, ಭಾರತೀಯರ ವಸ್ತುಗಳನ್ನು ಒಯ್ದು, ಸೊ ದೇ ಸೋಲ್ಡ್ ಇಟ್ ಟು ದ ಯುರೋಪಿಯನ್ಸ್, ಅವರು ಯುರೋಪಿಯನ್ನರಿಗೆ ಮಾರಾಟ ಮಾಡಿದರು. ಪರ್ಟಿಕ್ಯುಲರ್ಲಿ here the Arabs had very good here mainly the contact with the Venetian traders. Venetia ಅಂದರೆ ಈಗ ಅದಕ್ಕೆ ಹೆಸರು ವೆನಿಸ್, ಇಟಲಿಯಲ್ಲಿ ಬರ್ತದೆ. They had made very good trade contacts between Venetians here and Arabs. ಅವರ ನಡುವೆ ಬಹಳ ಒಳ್ಳೆಯ ವ್ಯಾಪಾರ ಸಂಬಂಧ ಇತ್ತು. ವೆನಿಸ್ ಮತ್ತು ಇಲ್ಲೇ ಅರಬರ ನಡುವೆ ವೆನಿಸ್ದ ವ್ಯಾಪಾರಸ್ಥರು. ಅದಕ್ಕೆ here mainly Venice in ancient period it was known for, here in the medieval period it was known for its trade activities. ಪ್ರಾಚೀನ ಕಾಲದಿಂದಲೂ ಅಲ್ಲಿ ವ್ಯಾಪಾರ ಈ ಒಂದು ಸಾಕಷ್ಟು ನೀವು ಅದರ ಬಗ್ಗೆ ಈ ಒಂದು ತಿಳ್ಕೊಂಡಿದ್ದೀರಿ. ಯು ಹ್ಯಾವ್ ಸ್ಟಡಿಡ್ ಅಬೌಟ್ ದಿಸ್. ಸೊ ಲೈಕ್ ಹಿಯರ್ ದಿಸ್ ರೆಫರೆನ್ಸ್ ಆಲ್ಸೋ ಕಮ್ಸ್, ಐ ಥಿಂಕ್ ಇನ್ ಇಂಗ್ಲಿಷ್ ಆಪ್ಷನಲ್ ಆರ್ ಇಂಗ್ಲಿಷ್ ಬೇಸಿಕ್ ಯು ಮೈಟ್ ಹ್ಯಾವ್ ಸ್ಟಡಿಡ್ ದಿಸ್ ಒನ್ ಲೆಸನ್ ಆಫ್ ಶೇಕ್ಸ್ಪಿಯರ್ ಕಾಲ್ಡ್ ಆಸ್ ದ ಮರ್ಚೆಂಟ್ ಆಫ್ ವೆನಿಸ್. ಮರ್ಚೆಂಟ್ ಆಫ್ ವೆನಿಸ್ ಅಂತೇಳಿ ಈ ಒಂದು ಏನು ಬುಕ್ ಇದೆ, ಟೆಕ್ಸ್ಟ್ ಇರಬೇಕು ನಿಮ್ಗೆ, ಅದು ಬೇಸಿಕ್ನಲ್ಲಿ ಇರ್ಬೋದು ಅಥವಾ ಆಪ್ಷನಲ್ ಇರ್ಬೋದು. ಬಟ್ ಯು ವಿಲ್ ಕಮ್ ಟು ನೋ ಹೌ ವೆನಿಸ್ ವಾಸ್ ಆನ್ ಇಂಪಾರ್ಟೆಂಟ್ ಟ್ರೇಡಿಂಗ್ ಸೆಂಟರ್. ಆ ಶೇಕ್ಸ್ಪಿಯರ್, ವಿಲಿಯಂ ಶೇಕ್ಸ್ಪಿಯರ್ ಅವರ ಈ ಒಂದು ಕೃತಿಯಿಂದ ನಮಗೇನು ಅದು ಇಟ್ಸ್ ಇನ್ ದ ಫಾರ್ಮ್ ಆಫ್ ಎ ಡ್ರಾಮಾ, ನಾಟಕ ರೂಪದಲ್ಲಿದೆ. ಅದರಲ್ಲಿ ವೆನಿಸ್ ಹೇಗೆ ಒಂದು ಪ್ರಧಾನವಾದಂಥ ವ್ಯಾಪಾರ ಸ್ಥಳ ಇತ್ತು ಯುರೋಪದಲ್ಲಿ, ದ್ಯಾಟ್ ಈಸ್ ಅಂಡರ್ಸ್ಟುಡ್. ಸೊ ದೀಸ್ ವೆನೇಷಿಯನ್ ಟ್ರೇಡರ್ಸ್ ಅಂತ, ವೆನೇಷಿಯಾ ಅಂತ ಹೇಳಿ ಹಳೆಯ ಹೆಸರು ಬರೋದು. ವೆನೇಷಿಯನ್ ಟ್ರೇಡರ್ಸ್ ಆ್ಯಂಡ್ ಅರಬ್ಸ್ ಹ್ಯಾಡ್ ಗುಡ್ ಕಾಂಟ್ಯಾಕ್ಟ್ಸ್, ಅವರ ವ್ಯಾಪಾರ ಇತ್ತು. ಅರಬರು ನಮ್ಮ ವಸ್ತುಗಳನ್ನು ಒಯ್ದು ಅಲ್ಲೇ ಯುರೋಪಿಯನ್ನರಿಗೆ ಮಾರಾಟ ಮಾಡ್ತಾ ಇದ್ದರು. ಸೊ ಮೇನ್ಲಿ ಅರಬ್ಸ್ ಟುಕ್ ಅವರ್ ಗೂಡ್ಸ್ ಆ್ಯಂಡ್ ದೇ ಸೋಲ್ಡ್ ಇಟ್ ಟು ದ ಮೇನ್ಲಿ ದ ಯುರೋಪಿಯನ್ಸ್. ಸೊ ಪರ್ಟಿಕ್ಯುಲರ್ಲಿ ಹಿಯರ್ ವಿಚ್ ವಾಸ್ ದ ರೂಟ್ ದ್ಯಾಟ್ ವಾಸ್ ಯೂಸ್ಡ್. ಸೊ ವಿ ಫೈಂಡ್, ಸೊ ಲುಕ್ ಅಟ್ ದಿಸ್ ಇಸ್ ಇಂಡಿಯಾ, ಇದು ಈ ಒಂದು ಭಾರತವಾಗಿದೆ. ಸೊ ಮೇನ್ಲಿ ದಿಸ್ ಮೇನ್ಲಿ ವೆಸ್ಟ್ ಕೋಸ್ಟ್ ವಾಸ್ ಡಾಮಿನೇಟೆಡ್ ಬೈ ಅರಬ್ಸ್. ಇದು ಅರಬ್ಸ್ ಈ ಒಂದು ಅಲ್ಲಿ ಮುಖ್ಯವಾಗಿ ವಾಸವಾಗಿದ್ದರು. ಅವರ ನೆಲೆಗಳನ್ನು ನಾವು ಇಲ್ಲಿ ನೋಡ್ತೇವೆ. ಸೊ ಅರಬ್ಸ್ ಕ್ಯಾರಿಡ್ ದಿಸ್ ಇಸ್ ಪಾಕಿಸ್ತಾನ್, ಇರಾಕ್, ವಾಟ್ ವಿ ಹ್ಯಾವ್ ಗಾಟ್ ದೀಸ್ ರೀಜನ್. ಸೊ ದೇ ಮೇನ್ಲಿ ಕ್ಯಾರಿಡ್ ದ ಇಂಡಿಯನ್ ಗೂಡ್ಸ್ ಫ್ರಮ್ ದಿಸ್ ರೂಟ್ ಆ್ಯಂಡ್ they reached this place what we have here called in the mainly ancient and medieval period as Constantinople. ಇದನ್ನು ಕಾನ್ಸ್ಟಾಂಟಿನೋಪಲ್ ಅಂತ ಹೇಳ್ತಾರೆ. ಈಗ ಇದನ್ನು ಇಸ್ತಾಂಬುಲ್ ಅಂತ ಹೇಳಿ ಹೆಸರಿದೆ. ದ್ಯಾಟ್ ಕಮ್ಸ್ ಇನ್ ಟರ್ಕಿ, ಇದು ಟರ್ಕಿಯಲ್ಲಿ ಬರ್ತದೆ. ಸೊ ದಿಸ್ ಇಸ್ ಯುರೋಪ್, ಇದು ಯುರೋಪ್ ಖಂಡವಾಗಿದೆ. ದಿಸ್ ಇಸ್ ಇಟಲಿ, ಇದು ಇಟಲಿ ಆಗಿದೆ. ವೆನಿಸ್ ಇಲ್ಲಿ ಬರ್ತದೆ, ವೆನಿಸ್ ದಟ್ ಇಸ್ ವಾಟ್ ವಿ ಹ್ಯಾವ್ ಗಾಟ್ ಇಟಲಿ. ಸೊ ದೇ ವೆನೇಷಿಯನ್ ಟ್ರೇಡರ್ಸ್ ಆಲ್ಸೋ ಕೇಮ್ ಟು ಕಾನ್ಸ್ಟಾಂಟಿನೋಪಲ್. ಇಲ್ಲಿ ಅರಬ್ ವ್ಯಾಪಾರಸ್ಥರು ಕಾನ್ಸ್ಟಾಂಟಿನೋಪಲ್ಗೆ ಹೋಗ್ತಾ ಇದ್ರು. ಇಲ್ಲೇ ವೆನೇಷಿಯಾ, ವೆನಿಸ್ದ ವ್ಯಾಪಾರಸ್ಥರು ಇಲ್ಲಿ ಬರ್ತಾ ಇದ್ರು, ಅಲ್ಲಿ ವ್ಯಾಪಾರ ನಡೀತಾ ಇದ್ರು. ಸೊ ಕಾನ್ಸ್ಟಾಂಟಿನೋಪಲ್ ವಾಸ್ ಕಾಲ್ಡ್ ಆಸ್ ದ ಮೇನ್ಲಿ ಹಬ್ ಆಫ್ ದ ಕಮರ್ಷಿಯಲ್ ವರ್ಲ್ಡ್. ಅದು ಮುಖ್ಯ ವಾಣಿಜ್ಯ ಪ್ರಪಂಚದ ಮುಖ್ಯ ಕೇಂದ್ರವಾಗಿತ್ತು ಕಾನ್ಸ್ಟಾಂಟಿನೋಪಲ್. ದಟ್ ಇಸ್ ಟುಡೇ ಇಟ್ ಈಸ್ ನೋನ್ ಆಸ್ ಇಸ್ತಾಂಬುಲ್. ಈಗ ಅದಕ್ಕೆ ಇಸ್ತಾಂಬುಲ್ ಅಂತ ಹೇಳ್ತಾರೆ. ಅದು ಟರ್ಕಿಯಲ್ಲಿ ಬರುವಂಥ ಸ್ಥಳವಾಗಿದೆ. ಇಟ್ ಕಮ್ಸ್ ಇನ್ ಟರ್ಕಿ. ಸೊ ದೇರ್ ದ ಟ್ರೇಡ್ ಆಕ್ಟಿವಿಟೀಸ್ ಟುಕ್ ಪ್ಲೇಸ್, ಅಲ್ಲಿ ವ್ಯಾಪಾರ ನಡೀತಾ ಇತ್ತು. ಸೊ ವೆರಿ ಸ್ಲೋಲಿ ವಾಟ್ ವಿ ಸೇ ಫ್ರಮ್ 8th century, 8ನೇ ಶತಮಾನದಿಂದಲೇ ಭಾರತದ ವಸ್ತುಗಳಿಗೆ ಸಾಕಷ್ಟು ಬೇಡಿಕೆ ಬೆಳೆಯಲು ಪ್ರಾರಂಭ ಆಯಿತು. ಈ ಒಂದು ಯುರೋಪದ ಪೇಟೆಗಳಲ್ಲಿ ದರ್ ವಾಸ್ ಲಾಟ್ ಆಫ್ ಮೇನ್ಲಿ ಹಿಯರ್ ಡಿಮಾಂಡ್ ಫಾರ್ ಇಂಡಿಯನ್ ಗೂಡ್ಸ್ ಇನ್ ಯುರೋಪಿಯನ್ ಮಾರ್ಕೆಟ್ಸ್. ಯುರೋಪದ ಪೇಟೆಗಳಲ್ಲಿ ಸಾಕಷ್ಟು ಅದರ ಬೇಡಿಕೆ ಬಂತು. ಸೊ ನಾವು ವಿ ಫೈಂಡ್ ಅರಬ್ಸ್ ಅರ್ನ್ ಲಾಟ್ ಆಫ್ ಪ್ರಾಫಿಟ್. ಇದರಿಂದ ಅರಬರಿಗೆ ಸಾಕಷ್ಟು ಇವಾಗ ಅಲ್ಲಿ ಲಾಭ ಕೂಡ ಆಯಿತು. ವಿ ನೋಟಿಸ್ ಇಂಡಿಯನ್ ಮೇನ್ಲಿ ಸ್ಪೈಸಸ್, ಮಸಾಲೆ ಪದಾರ್ಥಗಳು, ಇಂಡಿಯನ್ ಕಾಟನ್ here had a lot of demand in European markets.
ಯುರೋಪದ ಪೇಟೆಗಳಲ್ಲಿ ಇದಕ್ಕೆ ಸಾಕಷ್ಟು ಬೇಡಿಕೆ ಬಂತು. ಅದರಲ್ಲಿ ಮಸಾಲೆ ಪದಾರ್ಥಗಳು, ದ ಮೇನ್ಲಿ ಹಿಯರ್ ಸ್ಪೈಸಸ್ ಹ್ಯಾಡ್ ಎ ಲಾಟ್ ಆಫ್ ಡಿಮಾಂಡ್ ಇನ್ ಯುರೋಪಿಯನ್ ಮಾರ್ಕೆಟ್ಸ್ ಆ್ಯಂಡ್ ಈವನ್ ಕಾಟನ್, ಹತ್ತೆ ಕೂಡ ಬಹಳ ಈ ಒಂದು ಬೇಡಿಕೆಯಾಗಿತ್ತು. ಸೊ ಲೈಕ್ ದಿಸ್ ವಿ ಹ್ಯಾವ್ ದ ಟ್ರೇಡ್ ಕಾಂಟ್ಯಾಕ್ಟ್ಸ್ ವಾಸ್ ದೇರ್ ಥ್ರೂ ಅರಬ್ಸ್. 8ನೇ ಶತಮಾನದಿಂದಲೂ ಅಲ್ಲಿ ವ್ಯಾಪಾರ ಸಂಪರ್ಕ ಬಂದಿದೆ. ಅದು ಕಾನ್ಸ್ಟಾಂಟಿನೋಪಲ್ ಮುಖಾಂತರ. ದಟ್ ವಾಸ್ ಕಾನ್ಸ್ಟಾಂಟಿನೋಪಲ್. ಬಟ್ ಒನ್ ಇನ್ಸಿಡೆಂಟ್ ಟುಕ್ ಪ್ಲೇಸ್ ಇನ್ 15th century. 15ನೇ ಶತಮಾನದಲ್ಲಿ ಒಂದು ಘಟನೆ ನಡೆಯಿತು. 1453 ಕ್ರಿಸ್ತ ಶಕ, 1453 AD. The event was mainly here the capture of Constantinople by Ottoman Turks. ಕಾನ್ಸ್ಟಾಂಟಿನೋಪಲ್ ಅನ್ನು ಇಲ್ಲಿ ಆಟೋಮನ್ ಟರ್ಕರು ವಶಪಡಿಸಿಕೊಂಡರು. ದ ಆಟೋಮನ್ ಟರ್ಕ್ಸ್ ಕ್ಯಾಪ್ಚರ್ಡ್ ಕಾನ್ಸ್ಟಾಂಟಿನೋಪಲ್. ಕಾನ್ಸ್ಟಾಂಟಿನೋಪಲ್ ಅನ್ನು ಅವರಿಗೆ ಈ ಒಂದು ವಶಪಡಿಸಿಕೊಂಡರು. ಆ್ಯಂಡ್ ದೇ ಬ್ಲಾಕೆಡೆಡ್ ಹಿಯರ್ ಮೇನ್ಲಿ ದ ಟ್ರೇಡ್ ಬಿಟ್ವೀನ್ ಈಸ್ಟ್ ಆ್ಯಂಡ್ ವೆಸ್ಟ್. ಆ ಪಶ್ಚಿಮ ಮತ್ತು ಪೂರ್ವದ ಈ ಒಂದು ವ್ಯಾಪಾರ ಏನಾಯಿತು ಅದರ ಮೇಲೆ ಈ ಒಂದು ನಿರ್ಬಂಧನೆ ಹೇಳಿದರು. ಸೊ ದೇ ಬಿಗ್ಯಾನ್ ಟು ಇಂಪೋಸ್ ಲಾಟ್ ಆಫ್ ಟ್ಯಾಕ್ಸಸ್ ಆನ್ ದೀಸ್ ಗೂಡ್ಸ್. ಈ ಪದಾರ್ಥಗಳ ಮೇಲೆ, ಈ ಸರಕು ಮೇಲೆ ಸಾಕಷ್ಟು ತೆರಿಗೆಯನ್ನು ಹೇರಲು ಪ್ರಾರಂಭ ಮಾಡಿದರು. ಸೊ ಹಿಯರ್ ವಾಟ್ ಎವರ್ ಪ್ರಾಫಿಟ್ ವಾಸ್ ಟು ಬಿ ಅರ್ನ್ಡ್ ದ್ಯಾಟ್ ಆಲ್ ವೆಂಟ್ ಟು ದ ಟರ್ಕ್ಸ್ ಇನ್ ದ ಫಾರ್ಮ್ ಆಫ್ ಟ್ಯಾಕ್ಸಸ್. ತೆರಿಗೆ ರೂಪದಲ್ಲಿ ಅವ್ರು ಹೋಗ್ಬಿಡ್ತಾ ಇತ್ತು. ಇವ್ರಿಗೆ ಏನು ಲಾಭನೇ ಸಿಗ್ತಾ ಇತ್ತು, ಏನು ಲಾಭ ಬರ್ತಾ ಇತ್ತು ಅದನ್ನು ತೆರಿಗೆ ರೂಪದಲ್ಲಿ ಕೊಟ್ಟು ಬಿಡ್ತಾ ಇದ್ರು. ಸೊ ನಾವು ಹಿಯರ್ the capture of Constantinople, which we popularly call it as the fall of Constantinople. ಕಾನ್ಸ್ಟಾಂಟಿನೋಪಲ್ದ ಪತನ 1453, 1453, the fall of Constantinople. ಇದು ಇಲ್ಲೇ ನಡೆದಂಥ ಘಟನೆ. With this what we come across? So the Europeans here, they left mainly the trade here through Constantinople. ಕಾನ್ಸ್ಟಾಂಟಿನೋಪಲ್ ಮುಖಾಂತರ ಯುರೋಪಿಯನ್ನರು ಈ ಒಂದು ಅಲ್ಲಿ ವ್ಯಾಪಾರವನ್ನು ಈ ಒಂದು ನಿಲ್ಲಿಸಿದ್ರು. ಯಾಕಂದರೆ ಎಲ್ಲ ಲಾಭ ಈ ಒಂದು ಟರ್ಕರಿಗೆ ಹೋದರೆ ಅವರಿಗೇನು ಲಾಭ ಬರ್ತಾ ಇದ್ದಾರೆ. ಸೊ ದೇ ಥಾಟ್ ದ್ಯಾಟ್ ಇಟ್ ಈಸ್ ಬೆಟರ್ ಟು ಲೀವ್ ದ್ಯಾಟ್ ರೂಟ್. ಅದನ್ನು ಮಾರ್ಗವೇ ಬಿಡಲು ಅವರು ನಿರ್ಧರಿಸಿದರು. ಆ್ಯಂಡ್ ಅರಬ್ಸ್ ಆಲ್ಸೋ ವೇರ್ ನೌ ಓವರ್ಥ್ರೋನ್ ಆ್ಯಂಡ್ ದ ಪವರ್ ವಾಸ್ ಆಫ್ ದ ಟರ್ಕ್ಸ್. ಸೊ ದಟ್ಸ್ ದ ರೀಸನ್ ವಾಟ್ ಮೇಡ್ ದ ಯುರೋಪಿಯನ್ಸ್ ಟು ಥಿಂಕ್ ಆಫ್ ಎ ನ್ಯೂ ರೂಟ್. ಯುರೋಪಿಯನ್ನರು ಈಗ ಹೊಸ ಮಾರ್ಗವನ್ನು ಈ ಒಂದು ಪೂರ್ವದ ಕಡೆ ಈ ಒಂದು ಶೋಧಿಸಲು ನಿರ್ಧರಿಸಿದರು. ದೇ ಡಿಸೈಡೆಡ್ ಟು ಫೈಂಡ್ ಎ ನ್ಯೂ ರೂಟ್ ಟುವರ್ಡ್ಸ್ ದ ಈಸ್ಟ್. ಅದರಲ್ಲೂ ಬಹಳ ಪ್ರಮುಖವಾಗಿ ಭಾರತದ ಕೂಡ. ಮೇನ್ಲಿ ಇಟ್ ವಾಸ್ ವಿತ್ ಇಂಡಿಯಾ. ದೇ ವಾಂಟೆಡ್ ಮೇನ್ಲಿ ನಾವು ಎ ನ್ಯೂ ರೂಟ್. ಈ ಮಾರ್ಗವೇ ಬಿಡಬೇಕಾಯ್ತು ಅವರು. ದೇ ಡಿಸೈಡೆಡ್ ಟು ಲೀವ್ ದಿಸ್. ಸೊ ವಾಟ್ ಹ್ಯಾಪನ್ ವಾಸ್ ಮೇನ್ಲಿ ದೇ ಡಿಸೈಡೆಡ್ ಹಿಯರ್ ಟು ಟೇಕ್ ದ ಸಿ ರೂಟ್. ಅದು ಜಲಮಾರ್ಗವಾಗಿ ಈ ಒಂದು ಅಲ್ಲಿ ಪೂರ್ವದ ಕಡೆ ಬರಲು ನಿರ್ಧರಿಸಿದರು. ದೇ ಡಿಸೈಡೆಡ್ ಟು ಟೇಕ್ ಮೇನ್ಲಿ ದ ಸಿ ರೂಟ್. ಆ ಜಲಮಾರ್ಗದ ಮುಖಾಂತರ ಪೂರ್ವವನ್ನು ತಲುಪಲು ಯುರೋಪಿಯನ್ನರು ಈ ಒಂದು ನಿರ್ಧರಿಸಿದರು. ಆ್ಯಂಡ್ ಅಮಂಗ್ ದ ಯುರೋಪಿಯನ್ಸ್ ದ ಪಯನಿಯರ್ ವಾಸ್ ದ ಕಂಟ್ರಿ ಪೋರ್ಚುಗಲ್. ಯುರೋಪಿಯನ್ನರಲ್ಲಿ ಪೂರ್ವದ ಕಡೆ ಜಲಮಾರ್ಗವನ್ನು ಶೋಧಿಸುವುದರಲ್ಲಿ ಇಲ್ಲೇ ಈ ಒಂದು ಮೊದಲ ರಾಷ್ಟ್ರ ಅಂದರೆ ಪೋರ್ಚುಗಲ್ ರಾಷ್ಟ್ರವಾಗಿತ್ತು. ಸೊ ಪೋರ್ಚುಗಲ್ ವಾಸ್ ದ ಫಸ್ಟ್ ಕಂಟ್ರಿ ಟು ಹಿಯರ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಟು ಡಿಸ್ಕವರ್ ದ ಸಿ ರೂಟ್ ಟುವರ್ಡ್ಸ್ ದ ಈಸ್ಟ್. ಯಾವಾಗ ಕಾನ್ಸ್ಟಾಂಟಿನೋಪಲ್ ಪತನ ಆದ ನಂತರ, ಆಫ್ಟರ್ ದ ಫಾಲ್ ಆಫ್ ದ ಕಾನ್ಸ್ಟಾಂಟಿನೋಪಲ್, ಅಲ್ಲಿ ಪೋರ್ಚುಗಲ್ನಲ್ಲಿ ಪ್ರಿನ್ಸ್ ಹೆನ್ರಿ, ರಾಜ್ಕುಮಾರನಾದ ಹೆನ್ರಿ, he was a great promoter of these navigational activities. ಅವನು ಕಾನ್ಸ್ಟಾಂಟಿನೋಪಲ್ ಏನು ಈ ಒಂದು ಕಳೆದುಕೊಂಡ್ರು, ಈ ಒಂದು ಅಲ್ಲೇ ಕಾನ್ಸ್ಟಾಂಟಿನೋಪಲ್ ಟರ್ಕರ ವಶ ಆದ ಕೂಡಲೇ ಪೋರ್ಚುಗಲ್ನಲ್ಲಿ ರಾಜ್ಕುಮಾರನಾದ ಹೆನ್ರಿ, ಪ್ರಿನ್ಸ್ ಹೆನ್ರಿ, he was a great promoter of the navigational activities. ನೌಕಾ ಚಟುವಟಿಕೆಗಳಿಗೆ ಸಾಕಷ್ಟು ಪ್ರೋತ್ಸಾಹ ಕೊಟ್ಟರು. ಸೊ he mainly in his country he promoted navigation activities. So Portugal was the first country what we see. See, this is what we have got. Mainly the Spain. ಇದು ಸ್ಪೇನ್ ಆಗಿದೆ. ಸ್ಪೇನದ ಪಕ್ಕದಲ್ಲಿ ನೋಡಿದರೆ ಪೋರ್ಚುಗಲ್. ದಿಸ್ ಇಸ್ ಪೋರ್ಚುಗಲ್ ವಿಚ್ ಟುಕ್ ದ ಫಸ್ಟ್ ಇನಿಷಿಯೇಷನ್. ಇದು ಇಲ್ಲೇ ಜಲಮಾರ್ಗ ಶೋಧನೆ ಮಾಡಲು ಮೊದಲ ಈ ಒಂದು ದೇಶ ಈ ಒಂದು ಪ್ರಯತ್ನದಲ್ಲಿ ತೊಡಗಿತು. ಸೊ ಪ್ರಿನ್ಸ್ ಹೆನ್ರಿ, ಹೂ ಇಸ್ ಪಾಪ್ಯುಲರ್ಲಿ ನಿಕ್ ನೇಮ್ಡ್ ಆಸ್ ದ ನೇವಿಗೇಟರ್. ರಾಜ್ಕುಮಾರ್ ಹೆನ್ರಿಯನ್ನು ಇತಿಹಾಸದಲ್ಲಿ ಇಲ್ಲೇ ನಾವಿಕ ಅಂತ ಹೇಳಿ ಕರೆದಿದ್ದಾರೆ. So he is called as the navigator. So Prince Henry in Lisbon is the capital of Portugal. ಅದು ಪೋರ್ಚುಗಲ್ ರಾಜಧಾನಿಯಾಗಿದೆ. He established a navigation school.
ಅದು ಒಂದು ನೌಕಾಶಾಲೆಯನ್ನು ಅಲ್ಲೇ ಸ್ಥಾಪನೆ ಮಾಡಿದ. ಟು ಟ್ರೈನ್ ದ ನೇವಿಗೇಟರ್ಸ್, ಸೇಲರ್ಸ್, ನಾವಿಕರಿಗೆ ತರಬೇತಿಯನ್ನು ಕೊಡಲು ಈ ಒಂದು ನೌಕಾಶಾಲೆಯನ್ನು ಸ್ಥಾಪನೆ ಮಾಡಿದ್ದು ಲಿಸ್ಬನ್ನಲ್ಲಿ. And we find later King John II was also a great patron of the navigation activities. ಆ ನಂತರ ನಾವು ನೋಡ್ತೀವಿ ಎರಡನೇ ಜಾನ್ ಅಂತ ಹೇಳಿ ಏನು ಬರ್ತಾನೆ, ಪೋರ್ಚುಗಲದ ಅರಸ, ಅವನು ಕೂಡ ಸಾಕಷ್ಟು ಇದಕ್ಕೆ ಈ ಒಂದು ಪ್ರೋತ್ಸಾಹ ನೀಡಿತು. ಆ್ಯಂಡ್ ಲೇಟರ್ here the Portugal navigator here by name Bartolomeu Dias in 1486 he made the first attempt to here find the sea route towards the east. ಅವನು ಬಂದದ್ದು ಮಾರ್ಗ ಯಾವುದು? ಬಾರ್ತೊಲೊಮೊ ಡೈಸ್ 1486 he made the first attempt to discover the sea route towards the east. So this is Portugal and this is Lisbon. ಇದು ಪೋರ್ಚುಗಲ್, ಲಿಸ್ಬನ್ ಆಗಿದೆ. ಇಲ್ಲಿಂದ ಅವನು ಪ್ರಯಾಣ ಪ್ರಾರಂಭ ಮಾಡಿದ್ದ. he started his journey towards the south. He entered mainly this South Atlantic Ocean. So this is Africa. ಇದು ಆಫ್ರಿಕಾ ಬರ್ತದೆ. ಇಲ್ಲಿ ಅವನು ದಕ್ಷಿಣದ ಕಡೆ ಈ ಒಂದು ಪ್ರಯಾಣ ಬೆಳೆಸಿದ. ಇದಕ್ಕೆ ದಕ್ಷಿಣ ಅಟ್ಲಾಂಟಿಕ್ ಮಹಾಸಾಗರ ಅಂತ ಹೇಳಲಾಗಿದೆ. This is called as the South Atlantic Ocean. So he traveled from Lisbon here in the South Atlantic Ocean and reached the southern tip of Africa. ಆಫ್ರಿಕಾದ ಈ ಒಂದು ದಕ್ಷಿಣ ತುದಿಯನ್ನು ತಲುಪಿದ 1486. ಆದರೆ ಮುಂದೆ ಅವನಿಗೆ ಪ್ರಯಾಣ ಬೆಳೆಸಲಾಗಲಿಲ್ಲ. ಕಾರಣ ಏನಂದರೆ ಅಲ್ಲಿ ಬಿರುಗಾಳಿಗಳು ಬಂದ ಕಾರಣದಿಂದ, ಬಿಕಾಸ್ ಆಫ್ ಹೆವಿ ಸ್ಟಾರ್ಮ್ಸ್ ಹಿಯರ್ ಹಿ ಕುಡ್ ನಾಟ್ ಪ್ರೊಸೀಡ್ ಫರ್ದರ್, ಸೊ ಹಿ ಹ್ಯಾಡ್ ಟು ರಿಟರ್ನ್ ಬ್ಯಾಕ್. ಅವನು ಹಿಂದೆ ತಿರುಗಿತು. ಇದು ಮೊದಲನೇ ಪ್ರಯತ್ನವಾಗಿತ್ತು. ದಿಸ್ ವಾಸ್ ದ ಫಸ್ಟ್ ಹಿಯರ್ ಮೇನ್ಲಿ ಅಟೆಂಪ್ಟ್. ಅದಕ್ಕೆ ಬಾರ್ತೊಲೊಮೊ ಡೈಸ್ ದ ಸೌತ್ ಆಫ್ರಿಕನ್, ದ ಆಫ್ರಿಕಾದ ಏನಿಗೆ ಒಂದು ದಕ್ಷಿಣ ತುದಿ ಇದೆ, ಹಿ ನೇಮ್ಡ್ ಇಟ್ ಆಸ್ ಕೇಪ್ ಆಫ್ ಸ್ಟಾರ್ಮ್ಸ್. ಕೇಪ್ ಆಫ್ ಸ್ಟಾರ್ಮ್ಸ್ ಅಂತ ಹೇಳಿ ಕರೀತಾನೆ ಬಾರ್ತೊಲೊಮೊ ಡೈಸ್. ಬಟ್ ಜಾನ್ ದ ಸೆಕೆಂಡ್ ದ ಕಿಂಗ್ he had the faith hope that from only this place we can reach the east. So John the second renamed it as Cape of Good Hope. ಅದನ್ನು ಎರಡನೇ ಜಾನ್ ಏನಿದ್ದ ಈ ಒಂದು ಪೋರ್ಚುಗಲದ ದೊರೆ ಅದನ್ನು ಕೇಪ್ ಆಫ್ ಗುಡ್ ಹೋಪ್ ಅಂತ ಹೇಳಿ ಅದಕ್ಕೆ ಈ ಒಂದು ಮರುನಾಮಕರಣ ಮಾಡಿದ್ದು. ದಿಸ್ ವಾಸ್ ದ ಇವೆಂಟ್ ವಾಟ್ ವಿ ಸಿ ಇನ್ 1486. ನಂತರ ಇನ್ನೊಬ್ಬ ನಾವಿಕ ಪ್ರಯತ್ನ ಮಾಡ್ತಾನೆ 1492. ಇಟ್ ವಾಸ್ Christopher Columbus. He was from Genoa, that is in Italy. ಜಿನೋವಾದ ಇಟಲಿಯ ನಾವಿಕನಾಗಿದ್ದ ಕ್ರಿಸ್ತಫರ್ ಕೊಲಂಬಸ್ ಅವನು ಪ್ರಯತ್ನ ಮಾಡ್ತಾನೆ 1498. He was encouraged by the Queen of Spain by name ಎಜಾಬೆಲ್ಲಾ. ಈ ಒಂದು ಸ್ಪೇನದ ಮಹಾರಾಣಿಯಾದಂಥ ಎಜಾಬೆಲ್ಲಾ ಈ ಒಂದು ಅವನಿಗೆ ಈ ಒಂದು ಪ್ರೋತ್ಸಾಹ ಕೊಟ್ಟಿದ್ದ ಅವನ ಪ್ರಯಾಣಕ್ಕಾಗಿ, ಅವನ ಸಮುದ್ರಯಾನಕ್ಕಾಗಿ. ಸೊ he traveled instead of from south, he traveled towards the west. ಅವನು ಪಶ್ಚಿಮದ ಕಡೆ, ಸ್ಪೇನದಿಂದ ಪಶ್ಚಿಮದ ಕಡೆ ಪ್ರಯಾಣ ಮಾಡಿದ. ಮುಂದೆ ಅದು ವಿಷಯ ನಿಮ್ಗೆ ಗೊತ್ತಿದೆ. ಅವನು ಅಮೇರಿಕಾ ಖಂಡವನ್ನು ಶೋಧನೆ ಮಾಡಿದ್ದು. ಹಿ ಮೇನ್ಲಿ ಲೇಟರ್ ಮೇನ್ಲಿ ಫೌಂಡೆಡ್ ದ ಮೇನ್ಲಿ ಕಾಂಟಿನೆಂಟ್ ಆಫ್ ಅಮೇರಿಕಾ ಆರ್ ದ ಕಂಟ್ರಿ ಅಮೇರಿಕಾ ದ್ಯಾಟ್. ಸೊ ವಿ ಆರ್ ನಾಟ್ ಗೋಯಿಂಗ್ ಟು ಟೇಕ್ ಅಪ್ ದ್ಯಾಟ್. ಸೊ 1497 1497 ಇನ್ನೊಬ್ಬ ಪೋರ್ಚುಗೀಸ್ ನಾವಿಕ ವಾಸ್ಕೋಡಗಾಮ. ದ ಪೋರ್ಚುಗೀಸ್ here mainly navigator Vasco-da-gama 1497. He took the same route that of Bartolomeu Dias. Bartolomeu Dias ಹೆಂಗೆ ಬಂದಿದ್ದ ಅದೇ ಮಾರ್ಗವಾಗಿ ಬಂದ. 1497 he started his journey. He reached the Cape of Good Hope. Cape of Good Hope ಅನ್ನು ತಲುಪಿದ್ದು. ನಂತರ ಪ್ರಯಾಣ ಮುಂದೆ ಬೆಳೆಸಿ it was in 1498 1498 he reached Calicut in Malabar coast, Kerala. ಕೇರಳದ ಮಲ್ಬಾರ್ ಕರಾವಳಿಯಲ್ಲಿ 1498 ಕಲ್ಲಿಕೋಟೆಗೆ ಈ ಒಂದು ವಾಸ್ಕೋಡಿಗಾಮ ತಲುಪಿತು. ದಿಸ್ ವಾಸ್ ದ ಸಿ ರೂಟ್ ದಟ್ ವಾಸ್ ಡಿಸ್ಕವರ್ಡ್ ಬೈ ವಾಸ್ಕೋಡಿಗಾಮ ಫ್ರಮ್ ಯುರೋಪ್ ಟು ಇಂಡಿಯಾ. 1498 ಇಟ್ ವಾಸ್ ಡಿಸ್ಕವರ್ಡ್. ಅದಕ್ಕೆ 1498 ಇಂದ ನಿಮ್ಮ ಈ ಒಂದು ಸಿಲೆಬಸ್ ಪೋರ್ಷನ್ ಏನಿದೆ ಅವರ ಆಗಮನದಿಂದ ಈ ಒಂದು ನಾವು ಇಲ್ಲೇ ಪ್ರಾರಂಭ ಮಾಡಬೇಕು. ಸೊ ದಿಸ್ ಇಸ್ mainly the background, what we have got, introduction, what we have got, how mainly Portuguese came to India, and the Portuguese were the first here mainly the Europeans to come to India. ಭಾರತಕ್ಕೆ ಜಲಮಾರ್ಗವನ್ನು ಶೋಧನೆ ಮಾಡಿದ ಮೊದಲನೇ ಯುರೋಪಿಯನರಂದರೆ ಇಲ್ಲೇ ಪೋರ್ಚುಗೀಸರಾಗಿದ್ದಾರೆ. ಸೊ ಕೀಪ್ ದಿಸ್ ಆಸ್ ಅನ್ ಇಂಟ್ರೊಡಕ್ಷನ್. ಇದನ್ನು ಪೀಠಿಕೆ ರೂಪದಲ್ಲಿ ನೀವು ಇಟ್ಕೊಂಡು ಮುಂದಿನ ಈ ಒಂದು ಕ್ಲಾಸ್ನಲ್ಲಿ ಇನ್ ದ ನೆಕ್ಸ್ಟ್ ಕ್ಲಾಸ್ I will start with the different Europeans who came to India, and in that we will have the first discussion about the Portuguese.
ಪೋರ್ಚುಗೀಸರ ಬಗ್ಗೆ ಮುಂದಿನ ಈ ಒಂದು ಇಲ್ಲೇ ಕ್ಲಾಸ್ನಲ್ಲಿ ಅದರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಅವರು ಮೊದಲನೇ ಯುರೋಪಿಯನ್ ಆಗಿದ್ದರು. ಯಾರ್ಯಾರು ಬಂದರು ಹೇಳ್ತೇನೆ ಮೊದಲಿಗೆ, ಆಮೇಲೆ ಆ ಪೋರ್ಚುಗೀಸರ ಈ ಒಂದು ಚರ್ಚೆ ಬಗ್ಗೆ ಈ ರೀತಿಯಾಗಿ ವಿಷಯವನ್ನು ಪ್ರಾರಂಭ ಮಾಡ್ತೀನಿ. ಸೊ ಇನ್ ಮೈ ನೆಕ್ಸ್ಟ್ ಇಯರ್ ಮೇಲಿ the class we will continue here with. This is introductory part to you. So keep this as a background. We'll continue. Thank you.